ವಾರ್ತೆಗಳ ಪ್ರಾಯೋಜಕರು ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗೂ ರೋಡ್ ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್ ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್, ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್, ಆರ್ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗೂ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮುನಾ ಸರ್ಕಸ್, ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಸಭೆಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು, ಎಸ್ ಕುಮಾರ್ ಬಂಗಾರಪ್ಪ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ವಸತಿ ನಿಲಯ ಸ್ಥಾಪನೆಗೆ ಕ್ರಮ, ಓಪೆಕ್ ಆಸ್ಪತ್ರೆ ಅತ್ಯಾಧುನಿಕ ಸೇವೆ ಒದಗಿಸಲು ಸಿಎಂರೊಂದಿಗೆ ಚರ್ಚೆ, ಕುಮಾರ್ ಬಂಗಾರಪ್ಪ. ಚರ್ಚೆಗಳ ಮಾಹಿತಿ ಪಡೆದು ಪರಿಶೀಲನೆ, ಮತಾಂತರ ನಡೆಯುತ್ತಿರುವುದು ಸತ್ಯ, ಗೂಳಿಹಟ್ಟಿ ಶೇಖರ್. ಆಗಸ್ಟ್ 20ರಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಜಯಂತಿ, ಅದ್ದೂರಿ ಮೆರವಣಿಗೆ ಆಯೋಜನೆ, ಕೆ. ಶಾಂತಪ್ಪ. ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆ ಜಿಲ್ಲೆಯಲ್ಲಿ ಸಮರ್ಪಕ ಅನುಷ್ಠಾನಕ್ಕೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಒತ್ತಾಯ. ಶ್ರೀರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಣೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಚರಣೆ. ಮತ್ತು ಅನೈತಿಕ ಸಂಬಂಧ ಶಂಕೆ, ಗುಡದನಾಳ ಗ್ರಾಮದಲ್ಲಿ ಹೆಂಡತಿಯನ್ನು ಕೊಂದ ಗಂಡ. ವಾರ್ತೆಗಳ ವಿವರ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಬಹುತೇಕ ಯೋಜನೆಗಳನ್ನು ಈಗಿನ ಸರ್ಕಾರ ಕಡಿತಗೊಳಿಸದೆ ಅಥವಾ ಸ್ಥಗಿತಗೊಳಿಸಿರುವುದರಿಂದ ಉಳಿದ ಯೋಜನೆಗಳನ್ನಾದರೂ ಸಮರ್ಪಕವಾಗಿ ಅನುಷ್ಠಾನ ಮಾಡುವ ಅವಶ್ಯಕತೆ ಇರುತ್ತದೆ. ಕಲ್ಯಾಣ ಯೋಜನೆಗಳಾದ ವಿದ್ಯಾರ್ಥಿ ವೇತನ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದ್ಯಾರ್ಥಿ ಸಿರಿ,
ಶುಲ್ಕ ಮರುಪಾವತಿ, ಪ್ರಧಾನಮಂತ್ರಿ ಜನ ವಿಕಾಸ್ ಯೋಜನೆ, ವಸತಿ ನಿಲಯಗಳು, ವಸತಿ ಶಾಲೆಗಳು ಇತ್ಯಾದಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ಮನವಿ ಮಾಡಿದರು. ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಸಭೆಗೆ ಗೈರಾದ ಲೋಕೋಪಯೋಗಿ ಸೇರಿದಂತೆ ಸಂಬಂಧಿಸಿದ ಇಲಾಖೆಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಕ್ರಮಕ್ಕೆ ಶಿಫಾರಸು ಮಾಡುವಂತೆ ವಿಧಾನ ಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಅಧ್ಯಕ್ಷ ಎಸ್. ಕುಮಾರ್ ಬಂಗಾರಪ್ಪ ಸೂಚಿಸಿದರು. ಅವರು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಿಂದುಳಿದ ವರ್ಗ ವಸತಿ ನಿಲಯ, ಶಾಲಾ ಕಟ್ಟಡಗಳ ನಿರ್ಮಾಣಕ್ಕೆ ಅನುದಾನ ನೀಡಿದ್ದರೂ ಕಾಮಗಾರಿ ಪ್ರಾರಂಭಿಸದೇ ಇರುವ ಕುರಿತು ಮಾಹಿತಿ ಕೇಳಿದಾಗ ಸಂಬಂಧಿಸಿದ ಅನೇಕ ಇಲಾಖೆಗಳ ಅಧಿಕಾರಿಗಳ ಗೈರಾಗಿದ್ದು ಕಂಡುಬಂತು. ಸಂಬಂಧಿಸಿದ ಇಲಾಖೆಗಳಿಗೆ ಪೂರ್ವ ಮಾಹಿತಿ ನೀಡಿದ್ದರೂ ಗೈರಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಸದಸ್ಯ ಗೂಳಿಹಟ್ಟಿ ಶೇಖರ್ ಆಗ್ರಹಿಸಿದರು. ಇಲಾಖೆಗೆ ವಹಿಸಲಾಗಿರುವ ಕಟ್ಟಡ ಕಾಮಗಾರಿಗಳು ಅನೇಕ ವರ್ಷಗಳಿಂದ ಪೂರ್ಣಗೊಳ್ಳದೆ ಉಳಿದಿವೆ. ಯಾವಾಗ ಕಾಮಗಾರಿ ಪೂರ್ಣಗೊಳಿಸುತ್ತೀರಿ ಎಂದು ಬಾಲಾಜಿ ಮಂಡನ್ ಪ್ರಶ್ನಿಸಿದರು. ಉತ್ತರಿಸಲು ಇಲಾಖೆ ಅಧಿಕಾರಿಗಳು ಇಲ್ಲದೆ ಇರುವುದರಿಂದ ಕೂಡಲೇ ಕ್ರಮಕ್ಕೆ ಶಿಫಾರಸು ಮಾಡಿ ಅಮಾನತುಗೊಳಿಸುವಂತೆ ಹಿಂದುಳಿದ ವರ್ಗಗಳ ಇಲಾಖೆಯ ಅಧೀನ ಕಾರ್ಯದರ್ಶಿ ತುಳಸಿ ಮುದ್ದೇನಿನಿ ಇವರಿಗೆ ಸೂಚಿಸಿದರು. ನಗರದ ಬಾಲಕಿಯರ ವಸತಿ ನಿಲಯದಲ್ಲಿ ಸಿಸಿಟಿವಿಗಳನ್ನು ಉದ್ದೇಶಪೂರ್ವಕವಾಗಿ ಸ್ಥಗಿತಗೊಳಿಸಿರುವ ದೂರುಗಳಿವೆ. ಸಿಸಿಟಿವಿ ಕಾರ್ಯನಿರ್ವಹಿಸಿರುವ ಕುರಿತು ಕಳೆದ 7 ದಿನಗಳ ಮಾಹಿತಿಯೊಂದಿಗೆ ವರದಿ ನೀಡುವಂತೆ ಸೂಚಿಸಲಾಯಿತು. ರಾಯಚೂರು ತಾಲೂಕಿನ ಜೇಗರ್ಕಲ್ ವಸತಿ ನಿಲಯ, ಚಂದ್ರಬಂಡ ವಸತಿ ನಿಲಯ ಮೇಲ್ವಿಚಾರಕರು ಮಕ್ಕಳಿಂದ ಊಟ ಬಡಿಸುವ ವಿಡಿಯೋ ನೀಡಿದ್ದಾರೆ. ಕೂಡಲೇ ಮೇಲ್ವಿಚಾರಕರನ್ನು ಅಮಾನತುಗೊಳಿಸಬೇಕೆಂದು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯ ಎಲ್ಲ ತಾಲೂಕುಗಳ ವಸತಿ ನಿಲಯ ಮೇಲ್ವಿಚಾರಕರು, ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಳಗೊಂಡ ವಾಟ್ಸ್ಆಪ್ ಗ್ರೂಪ್ ನಿರ್ಮಾಣ ಮಾಡಿ ನಿತ್ಯದ ಊಟ, ಸ್ವಚ್ಛತೆ ಕುರಿತು ಮಾಹಿತಿಯನ್ನು ಹಾಕುವಂತೆ ಸೂಚಿಸಿದರು. ಇಲಾಖೆ ಆಯುಕ್ತ ದಯಾನಂದ್ ಮಾಹಿತಿ ನೀಡಿ, ಜಿಲ್ಲೆಯ ಸಿಂಧನೂರು ವಸತಿ ನಿಲಯ ಸೂರುತ್ತಿದೆ. ಮಾನವಿ ವಸತಿ ನಿಲಯದಲ್ಲಿ ಡೈನಿಂಗ್ ಟೇಬಲ್ಗಳಿಲ್ಲ. ಸರ್ಕಾರದಿಂದ ವಸತಿ ನಿಲಯ ನಿರ್ವಹಣಾ ವೆಚ್ಚ ನೀಡುತ್ತಿಲ್ಲ. ರಾಜ್ಯದ ಎಲ್ಲ ವಸತಿ ನಿಲಯಗಳು ಒಳಗೊಂಡು 15 ಲಕ್ಷ ರೂಪಾಯಿ ನೀಡಲಾಗುತ್ತಿದೆ. ಲಭ್ಯವಿರುವ ಅನುದಾನ ನೀಡಲು ಸಾಧ್ಯವಾಗುವುದಿಲ್ಲ ಎಂದರು. ಕುಮಾರ್ ಬಂಗಾರಪ್ಪ ಮಾತನಾಡಿ, ವಸತಿ ನಿಲಯಗಳ ನಿರ್ವಹಣೆ ವೆಚ್ಚಕ್ಕೆ ಅಗತ್ಯವಿರುವ ಅನುದಾನ ಬಿಡುಗಡೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಂಜುಂಡಪ್ಪ ಸಮಿತಿ ವರದಿ ಆಧಾರದ ಅನುದಾನ ಬಳಕೆಗೆ ಅವಕಾಶಗಳಿದ್ದು ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಬೇಕೆಂದರು. ವಸತಿ ನಿಲಯಗಳಲ್ಲಿ ಸೋಲಾರ್ ವ್ಯವಸ್ಥೆ ಅಳವಡಿಸಬೇಕು ಎಂದರು. ಇಷ್ಟೆಲ್ಲ ಆದ್ಮೇಲೆ ಈಗ ಅವ್ರು ಏನ್ ಹೇಳಿದ್ರು, ಈಗ ಅಧಿಕಾರಿಗಳು ಏನ್ ಹೇಳಿದ್ರು, ಕೋರ್ಟಿಗೆ ಹೋಗಿದ್ದಾರೆ. ಲೈನ್ ಅಲ್ಲಿ 11 ಅಲ್ಲಿ ತೆಗಿಬೇಕು ಅಂತ ಹೇಳಿ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದ್ರೆ ಏನಾಗ್ತದೆ, ಅವರು ಏನ್ ಮಾಡ್ತಾರೆ ಸರ್, ನಿಮ್ಮ ಅಧಿಕಾರಿಗಳನ್ನೇ ಅವ್ರ ಜೊತೆಗೆ ಇನ್ವಾಲ್ವ್ ಆಗಿ ಅಧಿಕಾರಿಗಳು ಅಬ್ಸೆಂಟ್ ಆಗಿ ಮಾಡಿ ಅಲ್ಲಿ ಏನಾದ್ರೆ ಡೇಟ್ ಏನ್ ಮಾಡ್ತಾರೆ, ಯಾರು ಬಂದಿಲ್ಲ ಪರಿಸ್ಥಿತಿ ಸರ್. ಸರ್ಕಾರದ ಆಸ್ತಿ ಸರ್ಕಾರದ ಆಸ್ತಿ ಇದು ಪರಬರಿ ನಿಮಗೆ ಅಟ್ಲೀಸ್ಟ್ ಇದನ್ನ ಮಕ್ಕಳಿಗೆ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಇನ್ನು ಚಳಿಗಾಲ ಶುರು ಆಗುತ್ತೆ. ಮಕ್ಕಳು ಕಣ್ಣೀರ್ ಸ್ನಾನ ಮಾಡಿಕೊಂಡು ಹೋಗೋದು ಹೇಗೆ ಅದನ್ನ ನಿಭಾಯಿಸ್ತಾರೆ. ಇದನ್ನ ಸ್ವಲ್ಪ ನೀವು ವ್ಯಾಲಿಟಿ ಇಟ್ಕೊಂಡು ಮಕ್ಕಳಿಗೆ ಇರ್ತದೆ. ಮತ್ತೆ ಇದನ್ನ ಒಂದೇ ಸರಿಗೆ ಎಲ್ಲಾರು ಮಕ್ಕಳನ್ನು ಒಂದೇ ಸರಿಗೆ ಬಿಸಿನೀರನ್ನ ಇಷ್ಟಿಷ್ಟೇ ಮಾಡಿ ಅಂತ ಹೇಳೋದು ಅದು ಕಷ್ಟ ಇದೆ. ಸೊ ಹಾಗಾಗಿ ನೀವು ಸೋಲಾರ್ ವಾಟರ್ ಹೀಟರ್ಸ್ ಏನಿದೆ, ಐ ಥಿಂಕ್ ಮೋಸ್ಟ್ ಆಫ್ ದ ಸೀಸನ್ ನಮಗೆ ಸನ್ಲೈಟ್ ಅಂತ ನಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ನಮಗೆ ಅಷ್ಟೇ ಕೊರತೆ ಇಲ್ಲ. ನಮಗೆ ಇದೊಂದು 3-4 ಮಂತ್ಸ್ ಸ್ವಲ್ಪ ನಮಗೆ ಮಕ್ಕಳಿಗೆ ಇದು ಮಾಡ್ತಾರೆ. ವಾಯ್ಸ್ ಫಿಕ್ಸ್ ಮಾಡೋದಾದ್ರೆ ಈಗ ಇನ್ಸರ್ಟ್ ಹೇಗೆ ಹೋಗೋದು ನಮಗೆ ಡೂ ಇಟ್ ಅಂತ ಹೇಳ್ಬಿಟ್ಟು ದಟ್ ಇಸ್ ವಾಟ್ ವಿ ಆರ್ ಲರ್ನ್ಡ್ ಫ್ರಮ್ ದಟ್. ಸೊ ಅದನ್ನ ಕರ್ಸ್ಬಿಟ್ಟು ಒಂದ್ಸಲ ಮಾತಾಡಿ ಪ್ರೊವೈಡ್ ಮಾಡೋದಾದ್ರೆ ಅವರು ಸೋಲಾರ್ ಸಿಟಿ ಪ್ರೊವೈಡ್ ಮಾಡಿ ಇಲ್ಲ ಇನ್ಸ್ಟೆಂಟ್ ವಾಟರ್ ಹೀಟರ್ಸ್ ಏನಾದ್ರು ನೀವು ಅದು ಪ್ರೊವೈಡ್ ಮಾಡೋದಾದ್ರೆ ಕೆಲವು ಕಡೆ ಪ್ರಾಬ್ಲಮ್ ಇದೆ ಸರ್. ಬಟ್ ಈ 100% ಅಟೆಂಡೆನ್ಸ್ ಪೇಮೆಂಟ್ ಕರೆದರೆ ಶಾಸಕರು ಕೇಳ್ತಾರೆ 7 ಜನ ಸಿನಿಮಾರ ಮಾನವಿ 7 ಜನ ಯೋಜನೆ ಇರಲ್ಲ. 50 ಜನ ನಿಮಗೆ ಗುರಿ ಇರ್ತದಲ್ಲ, ಇಲ್ಲ 50 ಜನ ಗುರಿ ಇರಲ್ಲ. ನಾವೇನದು ವಸತಿ ಶಾಲೆಗೆ ಬರುತ್ತೆ ಸರ್. ವಸತಿ ಶಾಲೆಗೆ 10 ದಿನಗಳಿಗೆ 50 ತಗೊಳ್ತೀವಿ. ಯಾಕೆ ಅಂತ ಅಂದ್ರೆ ಅದು 7ನೇ ಕ್ಲಾಸ್ ಹೋಗುತ್ತೆ, ವೇಕೆಂಟ್ ಆಗುತ್ತೆ. ಅಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಲ್ಲಿ ತಾವೇಳೋ ಲೆಕ್ಕ ಕರೆಕ್ಟ್ ಇದೆ ಸರ್. ಬಟ್ ಹಾಸ್ಟೆಲ್ಗಳಲ್ಲಿ ಆ ತರ ಪ್ರಶ್ನೆ ಬರೋದು. ಟೋಟಲ್ ಸಂಖ್ಯೆ 50 ಅಷ್ಟೇ ನಮ್ದು ಸರ್. 50ರಲ್ಲಿ ಈ ಸಲ SLC 3 ಜನ ಪಾಸ್ ಆಯ್ತು ಅಂದ್ರೆ 6ನೇ ಕ್ಲಾಸ್ ಈ ವರ್ಷ ತಗೊಂಡು ಓನ್ಲಿ 3 ಜನ ಸರ್. ಇಲ್ಲಿ ಇಲ್ಲೇ ಟೌನ್ ಅಲ್ಲೇ ಹೇಳಿದ್ರ, ಯಾವ್ದು ರಾಯಚೂರಲ್ಲಿ
ಬೆಟ್ಟಕ್ಕೆ ಹೋಗುವ ಬಾಲಕರ ವಸತಿ ಶಾಲೆ ಹೋಗೋದಕ್ಕೆ ಇದೇ ಮಾಡಿರೋದು. ನೈಟ್ ಉಳ್ಕೊಂಡು ಊಟ ಮಾಡ್ಕೊಂಡು ಬೆಳಿಗ್ಗೆ ಹೋಗೋದು. ಸರ್ ಅದೊಂದು ಸರ್ ಪೇಮೆಂಟ್ ಮಾತ್ರ ಇತ್ತು ಸರ್. ಸೊ ದಟ್ ಈಸ್ ಇನ್ 8 ಸ್ಟೂಡೆಂಟ್ ಕಮಿಟಿ ಹಾಸ್ಟೆಲ್ ಸ್ಟಾರ್ಟ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಅವರಿಗೆ ಸೋಶಿಯಲ್ ವೆಲ್ಫೇರ್ ಅಂಡ್ ಎಸ್ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ನಲ್ಲಿ ಅಕಾಮಡೇಟ್ ಮಾಡಿದ್ರು. ಸೊ ಆ ಪರ್ಟಿಕ್ಯುಲರ್ ಲಾಸ್ಟ್ ಇಯರ್ ಅದು ಹಾಸ್ಟೆಲ್ ರನ್ ಆಗ್ತಿದೆ ಸರ್. ಈ ಪರ್ಟಿಕ್ಯುಲರ್ ಇಯರ್ ಸ್ಟ್ರೆಂತ್ ಆಗಿದೆ ಸರ್. ಸೊ ದಟ್ ಈಸ್ ವಿ ಆರ್ ರನ್ನಿಂಗ್ ದಟ್ ಹಾಸ್ಟೆಲ್. ಎಷ್ಟು ಇದೆ ಸರ್? ಇವತ್ತು 34 ಇದೆ ಸರ್. ಅದನ್ನೇ ಹೇಳ್ತಾರೆ ಬೆಳಿಗ್ಗೆ ಈ ವರ್ಷ ಅಡ್ಮಿಷನ್ ತಗೊಂಡಿದ್ದೀರಾ? ಎಸ್ ಸರ್. ಎಷ್ಟು 34 ಇವಾಗ 34 ತಗೊಂಡಿದ್ರೆ ರೆಕಾರ್ಡ್ ಬರ್ಬೇಕಲ್ಲ. ಸರ್ 10th ಸ್ಟ್ಯಾಂಡರ್ಡ್ ಹುಡುಗರು ಸರ್. ಹಳೆ ಸರಿ 10th ಸ್ಟ್ಯಾಂಡರ್ಡ್ ಓಕೆ 64 ಇದೆಯಲ್ಲ ಇನ್ನ ರಿಮೈನ್ 20 ಸರ್ ಬೇಸಿಕಲಿ 20 ಪೋಸ್ಟ್ಮೆಂಟ್ ಡಿಮಾಂಡ್ ಇದೆ. ಅಲ್ಲಿಗೆ ಆ ಹುದ್ದೆಗಳನ್ನ ಅಷ್ಟು ಸಂಖ್ಯೆಯನ್ನ ಶಿಫ್ಟ್ ಮಾಡ್ಕೊಡಿ ಅಂತ ತಪ್ಪಿನ ಕೇಳ್ತಾರೆ. ನಾವು ಆಟೋಮೆಟಿಕ್ ಆಗಿ ಅವ್ರಿಗೆ ಅನುಮತಿ ಕೊಡ್ತೀವಿ. 100 ಜನ ಇಂಟೇಕ್ ಇರೋದು, ನಾವು 100 ಜನ ಕಷ್ಟ ಲೆಕ್ಕ ಕ್ಲೇಮ್ ಮಾಡಿರೋದು, 212 ಜನ ಬಂದ್ಬಿಟ್ಟಿದ್ದಾರೆ. ನಾನು ಹೇಗ್ ಮ್ಯಾನೇಜ್ ಮಾಡಿ ಅಂತ ಈ ತರ ಸಮಸ್ಯೆ ಲೋಕಲ್ ಅಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಆಗ್ತಾ ಇದೆ. ಅಂದ್ರೆ ನಾವು ತಗೊಳಕ್ ಬರಲ್ಲ ಅಂತ ಅಂದ್ರೆ ಅಲ್ಲಿ ಪದೇ ಕೇಳೋದು ಇವರು ಅನಿವಾರ್ಯತೆ ಇದೆ. ಹಾಗಾಗಿ ನಮ್ಗೆ ಈ ಸಲದಲ್ಲಿ ಒಂದು 25 ಅಟ್ಲೀಸ್ಟ್ ಮಿನಿಮಮ್ 25% ಇನ್ಕ್ರೀಸ್ ಮಾಡ್ಕೊಳ್ತೀವಿ, ಅನುಮತಿ ಕೊಡಿ ಅಂತ ಕೇಳಿಲ್ಲ. ಸೊ ಕ್ಲಾರಿಫಿಕೇಶನ್ ಎವ್ರಿಥಿಂಗ್ ಬಂದಿಲ್ವಾ? ಅವರು ಮೀಟಿಂಗ್ ಬಹಳಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಇವಾಗ ಒಂದು ವಿಸಿಸ್ ಮಾಡಿದಾಗ ನೀವು ಈ ಮ್ಯಾಟರ್ ಸೀರಿಯಸ್ ಆಗಿ ಇನ್ಫ್ಯಾಕ್ಟ್ ಆಲ್ ದ ಡಿಸೀಸ್ ಆನ್ ದಿಸ್ ಮ್ಯಾಟರ್. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಮೊನ್ನೆನೂ ಕೂಡ ಅಡಿಷನಲ್ ಆಗಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನು ಅಂತ ಹೇಳಿದ್ರೆ ಸರ್, ಹಾಸ್ಟೆಲ್ಸ್ಗೆ ಫಸ್ಟ್ ಫೋಕಸ್ ಯೂಶಲಿ ಸೆಟ್ರಿ ಅವ್ರು ಮಾಡುವಂತದ್ದು ಸ್ಕೂಲ್ಸ್ ಸರ್. ನಮ್ಮಲ್ಲಿ ಸ್ಕೂಲ್ಸ್ ಮತ್ತೆ ಅಂಗನವಾಡಿಗಳು ಇದೇ ಪರಿಸ್ಥಿತಿ ಇದೆ ಸರ್. ಛತ್ತು ಅದೆಲ್ಲ ರಿಪೇರ್ಸ್ಗೆ ಹೋಗುತ್ತೆ ಸರ್. ನೆಕ್ಸ್ಟ್ ಸ್ಟೆಪ್ ಹಾಸ್ಟೆಲ್ಸ್ಗೆ ಬರೋಷ್ಟರಲ್ಲಿ ಫಂಡ್ಸ್ ಇರೋದಿಲ್ಲ. ಸೊ ಲೈಕ್ ಅಟ್ಲೀಸ್ಟ್ ಡಿವೈಡ್ ಮಾಡೋದು schools is also very important. I don't deny on that side, but at least to schools you are getting it as a necessarily. Yes. So ಇವಾಗ ಮೊನ್ನೆ ಶೌಚಾಲಯಗಳಿಗೆಲ್ಲ ಮೊನ್ನೆ ಘೋಷಣೆ ಮಾಡಿದ್ದಾರೆ. ಸೊ all schools should get this ಶೌಚಾಲಯ. Yes. So ಬೇರೆ ಬೇರೆ ನಾವು ಹಾಸ್ಟೆಲ್ಸ್ಗೆ ಒಂದು ಪಾರ್ಟ್ ಆಫ್ ದ ರೀಸನ್ ಅದನ್ನ ನಿಗದಿಪಡಿಸ್ತಾರೆ. ದೊಡ್ಡ ಇಂಡಸ್ಟ್ರಿಗಳು ಸ್ಟೇಟ್ ಗೌರ್ಮೆಂಟ್ ಸಿಎಸ್ಆರ್ ಫಂಡ್ ನೀವೆಲ್ಲಿ ಮಾಡ್ಕೊಂಡು ಇದ್ರಲ್ಲಿ ಪ್ರಾವಿಷನ್ ಮಾಡ್ಕೊಂಡು ಜಿಲ್ಲೆ ಸರ್. ಈಗ 20 ಕಂಪನಿಗಳಿಗೆ ಬಂದಿದೆ ಸರ್ ಸಿಎಸ್ಆರ್ ಫಂಡ್ ನಮಗೆ ಕೊಡ್ಲಿಕ್ಕೆ. ಅದರಲ್ಲಿ ನಮಗೆ ರೆಸ್ಪಾನ್ಸ್ ಬಂದಿದ್ದಂತದ್ದು ಒಂದು ಹಟ್ಟಿಯಿಂದ ವಿ ಹ್ಯಾವ್ ಗಾಟ್ ಇಟ್ ಸರ್. ಹಟ್ಟಿಯಲ್ಲಿ ಬಂದಿರೋದಕ್ಕೆ ವಿ ಆರ್ ಯೂಸಿಂಗ್ ಇಟ್ ಫಾರ್ ಸ್ಕೂಲ್ಸ್ಗೆ ಸರ್. ಇನ್ನೊಂದು ಕೈಗಾರಿಂದ ಬಂದಿದೆ ಸರ್. ಕೈಗ ಅವರು ಸ್ಪೆಸಿಫಿಕ್ಲಿ ಹೆಲ್ತ್ಗೆ ನೀವು ಉಪಯೋಗಿಸಬೇಕು ಅಂತ ಕೊಟ್ಟಿದ್ದಾರೆ ಸರ್. ಇನ್ನು ಮಿಕ್ಕಿದ್ದು RTPS ಅವರು ಮತ್ತೆ YTPS ಅವರು ಅವರ CSR ಹೆಂಗೆ ಬರ್ತದೆ ಅಂತ ಹೇಳಿದ್ರೆ ಸರ್, ಅವರು ಬಂದಿರುವಂತ ಏರಿಯಾ ಆ ಏರಿಯಾದಲ್ಲಿ ಮಾತ್ರ ನೀವು ಉಪಯೋಗಿಸಬೇಕು ಅಂತ ಹೇಳ್ತಾರೆ ಸರ್. ಅವರು ಒಂದು 10 ಕೋಟಿ ಕೂಡ ಕಡಿದ್ದಾರೆ ಸರ್, ಬಟ್ ಅದೊಂದು 5 ವಿಲೇಜ್ ಗಳಿಗೆ ಮಾತ್ರ ಆಗುತ್ತೆ ಸರ್. ಇನ್ನ ಬೇರೆ CSR ನಾವು ಏನು ಬಂದಿದ್ದೀವಿ ಅದು ರೆಸ್ಪಾನ್ಸ್ ಬಂದಿಲ್ಲ ಸರ್. HMT ಮತ್ತೆ ಎಲ್ಲಾ ತರದ ಕಂಪನಿಗಳಿಗೆ ಬಂದಿದ್ದೀವಿ. ಅವರು ನಿಮ್ಮಲ್ಲಿ ಬರ್ತಾರ ಕೊಡ್ತೀರಾ? ನಮ್ಮ ಕಮಿಟಿಯಿಂದ ಆಮೇಲೆ ಇನಿಷಿಯೇಟ್ ಮಾಡಬೇಕು, ಕಂಪಲ್ಸರಿ ಮಾಡಬೇಕು. ನೀವು ಕಂಪಲ್ಸರಿ ಅವ್ರ ಹತ್ರ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು. ಹಾಸ್ಟೆಲ್ಗಳು ಯಾಕಂದ್ರೆ ಇದ್ರಲ್ಲಿ ಬರೋದು SC ST ಬ್ಯಾಕ್ವರ್ಡ್ ಏರಿಯಾ ಅಂತ ಬರ್ತಕ್ಕಂಥ. ಅದಕ್ಕೆ ಅವ್ರಿಗೆ ಸ್ವಲ್ಪ ಅವರ ವಿಲೇಜ್ ಮಾಡ್ಕೊಳ್ಳಿ. ಗೂಳಿಹಟ್ಟಿ ಶೇಖರ್ ಮಾತನಾಡಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು ಮಹತ್ವಾಕಾಂಕ್ಷೆಗಳೆಂದು ಗುರುತಿಸಲಾಗಿದೆ. ಸಾಮಾಜಿಕ ಹೊಣೆಗಾರಿಕೆ ಅನುದಾನ ಬಳಸಲು ಅವಕಾಶವಿದೆ. ಎಲ್ಲ ಕಂಪನಿಗಳು ಸಂಸ್ಥೆಗಳಿಂದ ಅನುದಾನ ಪಡೆದು ಕಾಮಗಾರಿ, ಬಿಸಿ ನೀರು ಒದಗಿಸುವ ಸೇರಿದಂತೆ ಇತರೆ ವ್ಯವಸ್ಥೆ ಮಾಡಬೇಕೆಂದರು. ಅತ್ಯಂತ ನಂಬಿಕೆ ನಮಗೆಲ್ಲ ಇರೋದ್ರಿಂದ ನಾವು ಮಾಡಕ್ ಮುಗಿಸ್ತಾರೆ ಅಂತ ಹೇಳಿ
ನಮ್ಮ ಅಲ್ಲೇ ಅಂತೇಳಿ ನಾವು ಇವನ್ನ ರಿವ್ಯೂ ಮಾಡ್ಲಿಕ್ಕೆ ವಿಶೇಷವಾಗಿ ನಾವಿಲ್ಲಿ ಹಾಕೊಂಡು ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಕೊಂಡು ಇದರಲ್ಲಿ ನೋಡಿದ್ರೆ ದುಡ್ಡು ರೆಡಿ ಇತ್ತು, ರೆಡಿ ಗ್ರಾಂಟ್ ಕೂಡ ಇತ್ತು. 4 ವರ್ಷ ಬಿಲ್ಡಿಂಗ್ ಕಟ್ಟಲಿಲ್ಲ ಅಂದ್ರೆ ಇವರ ಇಂಜಿನಿಯರ್ಸ್ ಅವ್ರ ಕಾರ್ಯಲೋಪನೆ ಇಲ್ಲಿ ಮೇಲ್ಗಡೆ ಎದೆ ಕಾಣ್ತದೆ. ದಯಮಾಡಿ ಈ ಸಮಿತಿ ಅಧ್ಯಕ್ಷರು ಹೇಳ್ತೀನಿ, ಅವರ ನೆಗ್ಲಿಜೆನ್ಸಿಗೋಸ್ಕರ ಅವ್ರನ್ನ ಯಾರು ಬಿಡೋಡಿ ಇಂಜಿನಿಯರ್ಸ್ ಸಂಬಂಧಪಟ್ಟವ್ರನ್ನ ಅಮಾನತ್ ಮಾಡಿ ಕೂಡಲೇ ಶಿಫಾರಸು ಮಾಡಿ ಸಂಬಂಧಪಟ್ಟ ಇಲಾಖೆಯಿಂದ ಒತ್ತಾಯ ಮಾಡ್ತೀವಿ. ನಮ್ಮ ಸದಸ್ಯರು ಸಸ್ಪೆಂಡ್ ಮಾಡಿ 4 ಬಗ್ಗೆ ಇದಾವೆ, ಯಾವ 4 ಕೂಡ ಹಂಗೆ ಇದೆ. ಎಲ್ಲ ವಿದ್ಯುತ್ ಕಂಪನಿಗಳು 2ನೇ ಫ್ಲೋರ್ 3ನೇ ಫ್ಲೋರ್ ಅಂತ ಹೇಳಿದ್ರೆ ಇವ್ರು ನೆಗ್ಲಿಜೆನ್ಸ್ ಅಟೆಂಡೆನ್ಸ್ ಯಾರು ಬಂದಿದ್ದಾರೆ ಅಟೆಂಡೆನ್ಸ್ ಎಲ್ಲ ಅಧ್ಯಕ್ಷರೇ. ಈಗ ನಾವು 400 ಕಿಲೋಮೀಟರ್ 5 ಅಧ್ಯಕ್ಷರು ಅಂದ್ರೆ ಏನು ಏನ್ ತಿಳ್ಕೊಂಡಿರೋ ಅಧಿಕಾರಿಗಳು ಏನಂತ ಮಾತಾಡಿದ್ರೆ ಗೊತ್ತಾಗಿಲ್ಲ. ನೀವು ರಿವ್ಯೂ ಮಾಡ್ಬೇಕಾ ಮಾಡ್ಬೇಕು? ರಿವ್ಯೂ ಮಾಡೋದು ಬೇಡ. ರಾಯಚೂರು ಜಿಲ್ಲೆ ಬಂದ್ರೆ ನಾವು ಅಲ್ಲಿಂದ ಬರೋದಾಗ ಇಲ್ಲಿ ಭ್ರಮೆಗೆ ಹೋಗ್ತೇವೆ. ನೀವೇ ಎಂಜಾಯ್ ಮಾಡ್ಕೊಂಡು ನಿಮ್ದೇ ಒಂದು ಸರ್ಕಾರ ಇದೆ, ನಿಮ್ದೇ ಎಲ್ಲರೂ ನಡೀತದೆ ಅನ್ನೋದಾದ್ರೆ ಮಾಡಿ. ನಿಮ್ಗೆ ಅಷ್ಟು ಇದಿದೆ ಅನ್ನೋದಾದ್ರೆ ಮಾಡಿ. ನಿಮಗೆ ಫಂಡ್ಸ್ ಬೇಡ, ಸಮಸ್ಯೆಗಳಿಗೆ ಪರಿಹಾರ ಬೇಡ, ಮೀಟಿಂಗ್ ಅಟೆಂಡ್ ಮಾಡ್ಕೊಳ್ಳೋದು ಬೇಡ, ನಾವು ಎಲ್ಲಿ ಬೇಕಾದ್ರೂ ಮಾಡ್ಸ್ಕೊಂಡು ಬರ್ತೀವಿ ಅನ್ನೋ ಮಟ್ಟಕ್ಕಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರಾರಂಭ ಆಗಿಲ್ಲ, 18 ಪ್ರಾರಂಭ ಉದ್ಘಾಟನೆ ಆಗಿಲ್ಲ. ಇದ್ಯಾರು ಹೊಣೆ ಇದಕ್ಕೆ? ಅಧಿಕಾರಿಗಳ ಹೊಣೆ ಅಲ್ವಾ? ಬೇಕಾದ್ರೆ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನು ನಾವು ಎತ್ತುತ್ತೀವಿ ಸದಸ್ಯರು, ವಿಧಾನಮಂಡಲ ಮತ್ತೆ ವಿಧಾನ ಪರಿಷತ್. ಅಲ್ಲಿ ಹಲವಾರು ಸಮಸ್ಯೆಗಳಿಗೆ ಟೈಮ್ ಕಡಿಮೆ ಇರೋದ್ರಿಂದ ನಮಗೆ ಮಾತನಾಡ್ಲಿಕ್ಕೆ, ಪ್ರಶ್ನೆ ಮಾಡ್ಲಿಕ್ಕೆ ಕ್ಷೇತ್ರವಾರು ಪ್ರಾಂತ್ಯವಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲಾಖೆವಾರು ಸಮಿತಿಗಳನ್ನ ಮಾಡಿರೋರು, ಇದರಲ್ಲಿ ಎಲ್ಲಾ ಪಕ್ಷದವರು ಕೂಡ ಮೆಂಬರ್ ಇರ್ತಾರೆ. ಆಡಳಿತ ಪಕ್ಷದವರು ಇರ್ತಾರೆ, ವಿರೋಧ ಪಕ್ಷ ಸದಸ್ಯರು ಇರ್ತಾರೆ, 2 ಸದನಗಳ ಸದಸ್ಯರು ಕೂಡ ಇದರಲ್ಲಿ ಸದಸ್ಯರಾಗಿರ್ತಾರೆ. ಇದರಲ್ಲಿ ವಿಧಾನ ಪರಿಷತ್ ಸದಸ್ಯರು ಮತ್ತೆ ವಿಧಾನ ಮಂಡಲ ವಿಧಾನಸಭೆ ಸದಸ್ಯರು ಅದ ಈ ಕಮಿಟಿಗಳು. ಅದಕ್ಕೆ ಇದಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಇದನ್ನ ಏನೋ ನಾವು ಸುಮ್ಮನೆ ಕಾಟಾಚಾರಕ್ಕೆ ತಂದಿದ್ದೀವಿ, ಕಾಟಾಚಾರಕ್ಕೆ ರಿವ್ಯೂ ಮಾಡ್ತಾರೆ ಅಂತ ದಯಮಾಡಿ ಯಾರು ಭಾವಿಸಬಾರ್ದು. ಹಾಗಾಗಿ ಅಧ್ಯಕ್ಷ ಇದು ಗಂಭೀರತೆಯನ್ನು ಅರ್ಥ ಮಾಡಿಸ್ಬೇಕಾಗಿದೆ. ಇವ್ರಿಗೆ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗಿದೆ. ಯಾರ್ಯಾರು ಅರ್ಜೆಂಟ್ ಆಗಿರೋ ಮೇಜರ್ ಇಶ್ಯೂ ಇಟ್ಕೊಂಡು ನಾವ್ ಇಲ್ಲಿ ಬಂದಿರೋದು. ನಾವೇನ್ ಸುಮ್ಮನೆ ಇಲ್ಲಿ ಟೂರ್ ಬಂದಿಲ್ಲ, ಟ್ರಿಪ್ ಬಂದಿಲ್ಲ. ನಾವು ರಾಯಚೂರಿಗೆ ಗಂಭೀರವಾದ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಲಿಕ್ಕೆ ನಮ್ಗೆ ಅಲ್ಲೇ ಬೆಂಗಳೂರು ಪಕ್ಕದಲ್ಲಿತ್ತು, ಅಥವಾ ತುಮಕೂರು ಇತ್ತು, ಇನ್ನೊಂದು ಎಲ್ಲ ಜಿಲ್ಲೆ ಪಕ್ಕದಲ್ಲಿ ಚಿಕ್ಕಬಳ್ಳಾಪುರ ಇತ್ತು. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ಬೋದಿತ್ತು ನಮ್ಮ ಕಮಿಟಿ ಸದಸ್ಯರೆಲ್ಲ. ನಾವು ರಾಯಚೂರು ಜಿಲ್ಲೆಗೆ ವ್ಯಾಟ್ ಹಾಕೊಂಡಿವಿ. ಈ ಭಾಗ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿದೆ. ಜನರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆ ಉದ್ದೇಶದಿಂದ ಸ್ವಲ್ಪ ಬದಲಾವಣೆ ಪರಿವರ್ತನೆ ಆಗ್ಬೇಕು ಅಂತ ಹೇಳಿ ಉದ್ದೇಶದಿಂದ ನಮ್ಮ ಅಧ್ಯಕ್ಷರು ಮನವಿ ಮಾಡಿದಾಗ ಅಲ್ಲಿಂದ ನಾವು ಈ ಚುನಾವಣೆ ಹತ್ರ ಇದ್ರೂ ಕೂಡ ನಮ್ಮ ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿಗೆ ಇನ್ವಾಲ್ವ್ ಆಗ್ಬೇಕಂತ ಇದ್ರು ಕೂಡ ನಾವು ಇಲ್ಲಿ ಕೂತ್ಕೊಂಡು ಪ್ರತಿ ಇಲಾಖೆಯನ್ನು ಕೂಡ ಕರೆಸ್ಬಿಟ್ಟು ಕನ್ಸಾಲಿಡೇಟೆಡ್ ಮಾಡಿಬಿಟ್ಟು ನಾವು ಎಫರ್ಟ್ಸ್ ಡಿಸ್ಟ್ರಿಕ್ಟ್ ಮಾಡೋದ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಡಿಸ್ಟ್ರಿಕ್ಟ್ ನವರು ನೀವೇ ಸೀರಿಯಸ್ ಇಲ್ಲ ನನಗೆ, ನಿಮಗೆ ಇಷ್ಟು ಕರ್ಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಇಷ್ಟನ್ನು ಕೂಡ ಕರೆಸೋಷ್ಟು ಶಕ್ತಿ ಇದೇ ಸಮಿತಿ ಮುಂದೆ ಇದೆ. ಬಟ್ ನಿಮಗೆ ಈ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ನಿಮ್ಮ ಡಿಸ್ಟ್ರಿಕ್ಟಿಗೆ ನೀವೇ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಅಥವಾ ಸರ್ಕಾರದಿಂದ ಆದೇಶಗಳನ್ನ ಅಥವಾ ಸರ್ಕಾರದಿಂದ ಸವಲತ್ತುಗಳನ್ನ ತಗೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಮಗೇನು ಮೀಟಿಂಗ್ ಮಾಡ್ಬಿಟ್ಟು ನಮ್ದೇನು ಚಟ ತೀರ್ಸ್ಕೋಬೇಕು ಅಂತ ಹೇಳಿ ನಾವು ಯಾರು ನೀವು ಯು ಶುಡ್ ಬಿ ಸೀರಿಯಸ್ ಇನ್ ಯುವರ್ ಮ್ಯಾಟರ್ಸ್ ಅಂಡ್ ಇಲಾಖೆಗಳು ಯಾರು ಮಾತನಾಡ್ತಾ ಇದ್ದೀರಿ. ನಾನು ಬೆಳಗಿನ ಕೂತ್ಕೊಂಡು ಸಾಯಂಕಾಲ ಮುಖ ನೋಡ್ಕೊಂಡು ಪರಿಚಯ ಮಾಡ್ಕೊಂಡು ಹೋಗ್ಬೇಕು. ಐ ಥಿಂಕ್ ಎಲ್ಲರೂ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಅಂಡ್ ಯಾರು I want you to take it very seriously on this matter, and it is a constitutional right on our committee that these officers will come and answer the committee. And ಮಾಡಿಬಿಟ್ಟು ಇವರಿಗೆ ಯಾರು
ಮೂವ್ ಇಟ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಸಸ್ಪೆನ್ಷನ್ ಮೂವ್ ಮಾಡಿ and ಅವರಿಗೆಲ್ಲರಿಗೂ ಶೋಕಾಸ್ ನೋಟಿಸ್ ಕೊಡಿ and we will speak to the concerned ministers also and with the speaker and the chief secretary also for not act. ಇಲ್ಲಾಂದ್ರೆ ನಾವು ಚೀಫ್ ಸೆಕ್ರೆಟರಿ ನಿಮಗೆ ಡಿಸಿ ಅವರಿಗೆ ನಿಮಗೆ ಲೆಟರ್ ಕಳಿಸಬೇಕಾಗುತ್ತೆ for not getting the officers in the right time because it is your responsibility. ನೀವು ಇವರೆಲ್ಲರೂ ಕೂಡ ಇರೆಕ್ಟ್ ಮಾಡಬೇಕಿತ್ತು ಬಿಕಾಸ್ ಇವರೆಲ್ಲರೂ ಕೂಡ ನೋಟಿಸ್ ನಾವು ಕೊಟ್ಟಿದ್ದು 15 ದಿನದ ಮುಂಚೆ 10 ದಿನದ ಮುಂಚೆ ನಾವೆಲ್ಲರೂ ಕಳಿಸ್ತೀವಿ. ನಾವು ಅಲ್ಲಿಂದ ಇಲ್ಲಿ ಬರ್ತೀವಿ. ನಾವು ಕೂಡ ಇವಾಗ ಸದಸ್ಯರು ಹೇಳಿದಾಗೆ ನಮ್ಮ ಕ್ಷೇತ್ರಗಳನ್ನ ಬಿಟ್ಬಿಟ್ಟು ನಾವು ಯಾಕೆ ಬರ್ತಾ ಇದೀವಿ, ಇಲ್ಲೇ ನಾವು ಇದು ಮಾಡ್ತಾ ಇದೀವ. ಸೊ ದಿಸ್ ಇಸ್ ಸೀರಿಯಸ್ಲಿ ಅಂಡ್ ಇದನ್ನ ಮಾಡ್ಕೊಳ್ಳಿ. ಮತ್ತೆ ಇವತ್ತು ಯಾರ್ಯಾರು ಬಂದಿಲ್ಲ ಐ ವಾಂಟ್ ಇಟ್ ವೆರಿ ಸೀರಿಯಸ್ ಆಗಿ ಅವ್ರ ಮೇಲೆ ನೋಟಿಸ್ ಮಾಡ್ಬಿಟ್ಟು ಇದು ಮಾಡ್ಕೊಳ್ಳಿ. ವಿಚಾರದಲ್ಲಿ ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಈ ಕಡೆ ಭಾರತ ಜನರೇ ಒಂದು ಸ್ವಲ್ಪ ಅಫಿಷಿಯಲ್ಸ್ಗೆ ಮತ್ತು ರೆಸ್ಪೆಕ್ಟ್ ಮುಂಚೆ ಆ ಒಂದು ಇದನ್ನ ಇನ್ನೂ ಒಂದೇ ಒಂದು ಸ್ವಲ್ಪ ಈ ತರ ಸಿಚುವೇಶನ್ಸ್ ನೋಡಿದಾಗ ಒಂದು ಆಫೀಸರ್ಸ್ ನೋಡಿದಾಗ ಜನಕ್ಕೆ ಇವ್ರು ತಲುಪ್ತಾರಲ್ಲ ಅನ್ನೋದು ಅಷ್ಟೇ ಪ್ರಮಾಣದಲ್ಲಿ ಆಗುತ್ತೆ. ಇದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಸೈಡ್ ಇವಾಗ ಬೇರೆ ಕಡೆಗೆ ಹೇಗೆ ಹಾಸ್ಟೆಲ್ಸ್ ಇದೆಲ್ಲ ಇದ್ದಾವೆ, ನಿಮ್ಮ ಪೊಲೀಸ್ ಸ್ಟೇಷನ್ಸ್ ಮತ್ತೆ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ, ನಿಮ್ಮ ಪೊಲೀಸ್ ಸ್ಟೇಷನ್ಸ್ ಅಥವಾ ನಿಮ್ದು ರಿಕ್ರೂಟ್ಮೆಂಟ್ ಅಥವಾ ನಿಮ್ದಿರ್ತಕ್ಕಂಥ ವಿಚಾರಗಳು ಇಲ್ಲಿಗೆ ಸಂಬಂಧಪಡುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ಕೇಟರ್ ಫಾರ್ ದ ಎಂಟೈರ್ ರೀಜನ್. ಸೊ ಆ ಥರದ್ದು ಏನಾದ್ರು ವಿಚಾರಗಳು ಇದೆ ಅನ್ನೋದಾದ್ರೆ ಯು ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ಇಟ್ ಫ್ರಮ್ ಯು ದಟ್ ಪೊಲೀಸ್ ಸ್ಟೇಷನ್ಸ್ ನಮಗೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಐದರ್ ಬೈ ದ ಸ್ಟಾಫ್ ಆರ್ ಬೈ ದ ಇನ್ಫ್ರಾಸ್ಟ್ರಕ್ಚರ್ಸ್ ನಮಗೆ ಕ್ವಾರ್ಟರ್ಸ್ ಇರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ಸ್ ಇರ್ಬೋದು, ಚೌಕಿಗಳು ಇರ್ಬೋದು, ಇದೆಲ್ಲರೂ ಕೂಡ ಇದೇ ಪ್ರಮಾಣದಲ್ಲಿ ಇದೆಯೋ ಅಟ್ಲೀಸ್ಟ್ ನಮ್ಮ ವಿಮೆನ್ ಫೋಕ್ ಎಲ್ಲಿ ನಮಗೆ ಸೆಕ್ಯೂರಿಟೀಸ್ ನಿರ್ಭಯ ಪ್ಯಾಕೇಜ್ ಅಲ್ಲಿ ಇಂಡಿಯನ್ ಗೌರ್ಮೆಂಟ್ ಇಂದ ನೀವು ಎಲ್ಲ ಇನ್ಕ್ಲೂಡಿಂಗ್ ದ ಸಿಟೀಸ್ ನೀವು ಸೆಕ್ಯೂರ್ ಮಾಡೋದಕ್ಕೆ ಯು ಮೇಕ್ ಒನ್ ಸೆಂಟ್ರಲ್ ಸ್ಟೇಷನ್. ಸೊ ನಿಮ್ಗೆಲ್ಲರೂ ಕೂಡ ತಾಲೂಕಾ ಮಟ್ಟಕ್ಕೆ ಒಂದು ಸೆಂಟ್ರಲ್ ಸ್ಟೇಷನ್. ಅಫ್ಕೋರ್ಸ್ ಯು ಹ್ಯಾವ್ ಯುವರ್ ಮಾನಿಟರಿಂಗ್ ಆನ್ ದ ರೇಡಿಯೋಸ್ ಎಲ್ಲ ಇದು ಕೂಡ usually if you start controlling it, it will automatically run and you streamline ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. And government of India under Nirbhaya package is they are giving extensive funding for these things. And state government ಕೂಡ ಸ್ಟೇಟ್ ಮಟ್ಟದಲ್ಲೂ ಕೂಡ ನಾನು ನಿಮ್ಮ ಬಗ್ಗೆ ಸಾಕಷ್ಟು ಚರ್ಚೆನ ಮಾಡ್ಕೊಂಡಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಫಾರ್ ದ ಪೊಲೀಸ್ ಮೆನ್ ಏನಿದೆ ಅವರಿಗೆ ಮಾಡ್ತಕ್ಕಂಥ ವರ್ಕಿಂಗ್ ಅವರ್ಸ್ ಇರ್ಬೋದು ಅಥವಾ ಸ್ಟಾಫಿಂಗ್ ಇರ್ಬೋದು ಅಥವಾ ವಾಟರ್ಸ್ ಇನ್ ಕಂಡೀಷನ್ಸ್ ಇರ್ಬೋದು, ಇದನ್ನೆಲ್ಲನೂ ಸ್ವಲ್ಪ ಬ್ರೀಫ್ ಮಾಡಿದ್ರೆ we have 28 police stations sir. 28 police stations. ನೀವು ಹೇಳಿದಂಗೆ ಗಡಿ ಪ್ರದೇಶ ಬರೋದ್ರಿಂದ ನಮಗೆ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಬಿಟ್ವೀನ್ ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ್ ಎರಡು ಕಡೆಯಿಂದ ನಡೆಯುತ್ತೆ ಸರ್. ಇಲ್ಲಿ ಮೇನ್ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಕೊರತೆ ನಾವು ಹೆಚ್ಚಾಗಿ ಕಾಣ್ತೀವಿ ಸರ್. Although we have quarters, the repair works are pending from almost 15-20 years and all sir. But this 1 year, in the last 6 months, we have gotten around 2.3 crores for repairs. So that way we are well off sir. ಆಮೇಲೆ ಗೃಹ 2025 ಅಲ್ಲೂ ಸರ್ ನಮಗೆ 3 ಬ್ಲಾಕ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. We are yet to finalize ಯಾವ ಜಾಗದಲ್ಲಿ ಅಂತ ಸರ್. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಸರ್, ಎಲ್ಲಿ ಹೆಚ್ಚು ಕೊರತೆ ಇದೆ ಆ ಜಾಗಗಳಿಗೆ ಮಂಜೂರು ಮಾಡೋದಕ್ಕೆ ಈಗ ಪ್ಲಾನ್ ಮಾಡಿಕೊಂಡಿದ್ದೀವಿ. ಎಸ್ ಎಸ್ ಜಾಗಕ್ಕೆ ಹೇಳ್ತೀರಾ ಆ ಜಾಗಕ್ಕೆ ನಾವು ಕೊಡ್ತೀವಿ ಅಂತ. ಎಸ್ ಸರ್, ಎಸ್ ಸರ್, ಸೊ ಅದು ಈ ಕ್ವಾರ್ಟರ್ಸ್ ವೈಸ್ ಇನ್ ಸ್ಪೈಟ್ ಆಫ್ ದಿಸ್ ದೇರ್ ಆರ್ ಶಾರ್ಟೇಜಸ್ ಸರ್, ಬಟ್ ದಟ್ ವಿಲ್ ಇವೆಂಚುಯಲಿ ಬಿ ಟೇಕನ್ ಕೇರ್ ಆಫ್ ಸರ್. ಅದಲ್ಲದೆ 2 ಪೊಲೀಸ್ ಸ್ಟೇಷನ್ಸ್ ನಮಗೆ ಹೊಸದಾಗಿ ಕಟ್ಟಡಗಳನ್ನ ಮಂಜೂರಿ ಮಾಡಿದ್ದಾರೆ ಸರ್. ಒಂದು ದೇವದುರ್ಗದಲ್ಲಿ ಸರ್, ಇನ್ನೊಂದು ಜಾಲಹಳ್ಳಿಯಲ್ಲಿ ಸರ್. 2 ಪ್ರಗತಿಯಲ್ಲಿದೆ ಸರ್. ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಇಯರ್ ಓನ್ಲಿ ಸರ್. ದೇವದುರ್ಗ ಓಪನಿಂಗ್ ಈ ವರ್ಷನೇ ಮಾಡ್ತೀವಿ ಸರ್. ಅಂಡ್ ಜಾಲಹಳ್ಳಿ ವಿ ಸ್ಟಾರ್ಟೆಡ್ ಲಾಸ್ಟ್ ಮಂತ್ ಸರ್. ವಿ ವಿಲ್ ನೀಡ್ 1 year to complete it sir. So by next June July we will be able to complete it. ಹೊಸ ತಾಲೂಕುಗಳಿಗೆ ಮಸ್ಕಿ ಸರ್, 2 ಕಡೆನೂ ಪೊಲೀಸ್ ಸ್ಟೇಷನ್ ಇದೆ ಸರ್. 2 ಕಡೆನೂ ಇನ್ಸ್ಪೆಕ್ಟರ್ ಆಫೀಸರ್ಸ್ ಇದೆ ಸರ್. ಸೊ ಅದರಲ್ಲಿ ವಿ ಹ್ಯಾವ್ ನೋ ಇಶ್ಯೂಸ್ ಅಟ್ ಲೀಸ್ಟ್ ಫ್ರಮ್ ಅವರ್ ಸೈಡ್ ಸರ್. ಅಲ್ಲಿ ಕ್ವಾರ್ಟರ್ಸ್ ಕೂಡ ಇದೆ ಸರ್, ಬಿಕಾಸ್ ದೇರ್ ಆರ್ ಓಲ್ಡ್ ಪೊಲೀಸ್ ಸ್ಟೇಷನ್ಸ್. ನಮ್ಮಲ್ಲಿ ಮುಂಚೆನೇ ಇದ್ದಿದ್ದು ಅಲ್ಲಿ ಕ್ವಾರ್ಟರ್ಸ್ ಇದೆ ಸರ್. And police station and inspector office. We formed a task force and we are continuously raiding them sir. And we have been able to, I wouldn't say completely stop them sir, but it has come down by a bit sir.
because the number of raids has drastically gone up in the last 6 months. So ನಮಗೆ DC ಅಧ್ಯಕ್ಷತೆಯಲ್ಲಿ we had one meeting, just a couple of times decided that task force ಮಾಡಿಬಿಟ್ಟು ಜಂಟಿಯಾಗಿ ಕಾರ್ಯಾಚರಣೆ ಮಾಡಬೇಕು. ಇಲ್ಲಾಂದ್ರೆ ಏನಾಗೋದು ಸರ್, when only the excise department used to go, there will be assault on them or any other sort of issues. To prevent that, the police also started going with them and conducting joint raids. ಸಭೆಯಲ್ಲಿ ಸಮಿತಿಯ ಸದಸ್ಯರುಗಳಾದ ಬಾಲಾಜಿ ಮಂಡನ್, ಸಿಎಂ ನಿಮ್ಮಣ್ಣನವರ್, ಟಿ ವೆಂಕಟೇಶ್, ಕೆ ಪ್ರತಾಪ್ ಸಿಂಗ್ ನಾಯಕ್, ಅರವಿಂದ್ ಕುಮಾರ್, ಡಾಕ್ಟರ್ ತಳವಾರ್ ಸಾಬಣ್ಣ, ಇಲಾಖೆ ಕಾರ್ಯದರ್ಶಿ ತುಳಸಿ ಮುದ್ದೇನೇನಿ, ಆರ್ಡಿಪಿಆರ್ ಆಯುಕ್ತ ಮಹಮ್ಮದ್ ಯೂಸುಫ್, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಎಸ್ಪಿ ನಿಖಿಲ್ ಬಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಇಲಾಖೆ ರಾಜ್ಯ ಮಟ್ಟದ ಅಧಿಕಾರಿಗಳು ಇದ್ದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹಿಂದುಳಿದ ವರ್ಗಗಳ ವಸತಿ ನಿಲಯ ಸ್ಥಾಪನೆ ಒತ್ತು ನೀಡಲಾಗುತ್ತದೆ ಎಂದು ವಿಧಾನ ಮಂಡಲದ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಅಧ್ಯಕ್ಷ ಎಸ್ ಕುಮಾರ್ ಬಂಗಾರಪ್ಪ ಹೇಳಿದರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹಿಂದುಳಿದ ವರ್ಗಗಳ ವಸತಿ ನಿಲಯ ಸ್ಥಾಪನೆ ಒತ್ತು ನೀಡಲಾಗುತ್ತದೆ ಎಂದು ವಿಧಾನ ಮಂಡಲ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಅಧ್ಯಕ್ಷ ಎಸ್ ಕುಮಾರ್ ಬಂಗಾರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ಅನುದಾನ ಬಳಕೆ ಉದ್ದೇಶದಲ್ಲಿ ಬದಲಾವಣೆಯಾಗಿದೆ. ಅನೇಕ ಯೋಜನೆಗಳಿಗೆ ಅನುದಾನ ಬಳಕೆ ವಿಳಂಬವಾಗಿದೆ. ವಸತಿ ನಿಲಯಗಳ ಸದ್ಬಳಕೆ ಅನೇಕ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಸರ್ಕಾರ ಮುಂದಾಗಿದೆ. ಮಕ್ಕಳ ಹಾಜರಾತಿ ಸೇರಿದಂತೆ ಸೌಕರ್ಯಗಳನ್ನು ಒದಗಿಸಲು ಸೂಚಿಸಲಾಗಿದೆ ಎಂದರು. ವಸತಿ ನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ವೇತನ ಸಮಸ್ಯೆ ಇದ್ದು, ಆಡಳಿತಾತ್ಮಕವಾಗಿ ಸಮಸ್ಯೆ ನಿವಾರಿಸಲು ಅಧಿಕಾರಿಗಳಿಗೆ ಸೂಚಿಸುವುದಾಗಿ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಇವರು ಪ್ರಾರಂಭಿಸಿರುವ ಉಪೇಕ್ ಆಸ್ಪತ್ರೆಯನ್ನು ಪುನಃ ಪ್ರಾರಂಭಿಸುವ ಕುರಿತು ಸಿಎಂ ಹಾಗೂ ಆರೋಗ್ಯ ಸಚಿವರೊಂದಿಗೆ ಚರ್ಚಿಸಿ ಇನ್ನು 4 ತಿಂಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಈಗಾಗಲೇ ರಾಜ್ಯದಲ್ಲಿ ತಜ್ಞ ವೈದ್ಯರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ತಜ್ಞ ವೈದ್ಯರ ಸೇವೆಯನ್ನು ಹಿಂಪಡೆದು ಸೌಕರ್ಯ ಒದಗಿಸುವುದಾಗಿ ಹೇಳಿದರು. ಶಿವಮೊಗ್ಗದಲ್ಲಿ ಕೋಮುದಳರಿಗೆ ಪ್ರಚೋದನೆ ಕಾರಣವಾಗಿದೆ. ರಾಜಕೀಯವಾಗಿ ಕೋಮು ಪ್ರಚೋದನೆ ಬಳಕೆಯಾಗಬಾರದು. ಈಗಾಗಲೇ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿದೆ ಎಂದರು. ಬಟ್ ಅದನ್ನ ಮಾಡಬೇಕು ಅಂದಾಗ ಕೆಲವು ಈ 2 ವರ್ಷದಲ್ಲಿ ಅವರು ಕಮಿಟ್ಮೆಂಟ್ಗಳು ಚೇಂಜ್ ಆಗಿದೆ. ಕೋವಿಡ್ ಪರಿಸ್ಥಿತಿಯಿಂದ ಇಟ್ ಈಸ್ ಥ್ರೂಔಟ್ ದ ಸ್ಟೇಟ್ಗೆ ಮಾಡ್ತಕ್ಕಂಥ ಹಂಚಿಕೆ ಮಾಡಬೇಕಾದ ಪರಿಸ್ಥಿತಿ. ಎಲ್ಲಾ ಪ್ರಮಾಣದಲ್ಲೂ ಪ್ರತಿ PHUಗೆ 25 ಲಕ್ಷದಂತೆ ಇವತ್ತು ಕೊಟ್ಬಿಟ್ಟು ಎಲ್ಲಾ ಕೂಡ ರೆಗ್ಯುಲೇಷನ್ ಸ್ಟಾರ್ಟ್ ಡಾಕ್ಟರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಇವಾಗ ಮತ್ತೊಂದ್ಸರಿ ಡಾಕ್ಟರ್ಸ್ಗಳನ್ನ ನಿಮಗೆ ಗೊತ್ತಿದ್ದಂಗೆ ಡಾಕ್ಟರ್ಸ್ಗಳ ಎಷ್ಟು ಮಾಡಿದ್ದಾರೆ ಅಂತೇಳಿ ನಿಮ್ಗೆಲ್ಲರೂ ಚೆನ್ನಾಗಿ ಗೊತ್ತಿದೆ. ಮತ್ತು ಇವತ್ತು ಯಾರಾದ್ರೂ ಸ್ಪೆಷಲಿಸ್ಟ್ ಬರ್ತಾರಂದ್ರೆ ಅವ್ರು ಕೇಳೋ ಸಂಬಳವನ್ನ ಕೊಟ್ಟು ಮಾಡ್ತೀವಿ ಅಂತೇಳಿ ಸರ್ಕಾರ ಬಂದಿದೆ ಅಂದಾಗ ಸರ್ಕಾರ ತನ್ನ ಪೂರ್ಣ ಪ್ರಮಾಣದ ಪ್ರಯತ್ನಗಳನ್ನ ಈ ವಿಚಾರವಾಗಿ ಮಾಡ್ತಾ ಇದೆ. ಅದನ್ನ ಈ ಮಾತನ್ನ ನಾನು ಜವಾಬ್ದಾರಿಯುತವಾಗಿ ತಗೊಂಡೋಗಿ ಅದನ್ನ ಕೆಲಸವನ್ನ ಆರೋಗ್ಯ ಸಚಿವರ ಹತ್ರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಾನು ಗಮನಿಸ್ತಾ ಸಮಿತಿಯಿಂದಲೇ ಮಾಡ್ತೀನಿ. ಅದೇ ಸಮುದಾಯದ ಮೇಲೆ ಯಾರು ಕೂಡ ಇದನ್ನ ಹೋಗ್ತಕ್ಕಂಥ ಪ್ರಯಾಸ ನಡಿಬಾರ್ದು. ದಿಸ್ ಈಸ್ ಅ ರಾಂಗ್ ಒಂದು ವಾತಾವರಣ ಇದು ತಪ್ಪು ವಾತಾವರಣ. ಈ ತರದ್ದು ನಡಿಬಾರ್ದು. ಎಲ್ಲ ಸಮುದಾಯದವರು ಕೂಡ ಬದುಕಿ ಬಾಳಿರ್ತಕ್ಕಂಥ ಊರುಗಳಿದು. ಮತ್ತು ಸ್ವಲ್ಪ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮುಂಚೆ ಶಿವಮೊಗ್ಗ ಟೌನ್ ಡಿಸ್ಟ್ರಿಕ್ಟ್ ಅಲ್ಲ, ಶಿವಮೊಗ್ಗ ಟೌನ್ ಅಲ್ಲಿ ಕೆಲವು ಈ ತರ ಸೆನ್ಸಿಟಿವ್ ಮ್ಯಾಟರ್ಸ್ ಮುಂಚೆನೂ ಇದೆ. ಐ ಥಿಂಕ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಆಡಳಿತದವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ವಾತಾವರಣ ಬೆಳೆಸ್ತಕ್ಕಂಥದ್ದು ಯಾರೇ ರಾಜಕೀಯ ವ್ಯಕ್ತಿಗಳು ಇದ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ ಅಥವಾ ಸ್ಟೇಟ್ಮೆಂಟ್ ಮಾಡೋದಾಗ್ಲಿ ಇದು ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಾತಾವರಣವನ್ನು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ರಾಜಕೀಯವಾಗಿ ತಗೋಬಾರ್ದು. ಈ ತರದ ಘಟನೆಗಳಂದಾಗ ನಾವು ಕೋಮು ಸೌಹಾರ್ದವಾಗಿ ಇದನ್ನ ಕುತ್ಕೊಂಡು ಸೆಟಲ್ ಮಾಡ್ಕೊಂಡು ಮುಂದೆ ಹೋಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ನಮ್ಮ ಜನಪ್ರತಿನಿಧಿಗಳು ಮತ್ತು ರಾಜಕೀಯದ ಪಕ್ಷಗಳು ಮತ್ತು ಆಡಳಿತದ ಜವಾಬ್ದಾರಿ ಅಂತ ಅದನ್ನ ಸಮಾಜಕ್ಕೆ ವಿರುದ್ಧವಾಗಿ ನಡ್ಕೊಂಡ. ಅದಕ್ಕೆ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಈ ಮಾತುಗಳನ್ನು ಉಚ್ಚಾರಣೆ ಮಾಡ್ತಾನೆ ಇದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ವಿಶ್ವಾಸ್ ಕಾ ಸಾಥ್ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇರ್ತಾರೆ. ಆದರೂ ಕೂಡ ಯಾರೇ ನಾಯಕರುಗಳು ಯಾವುದೇ ರೂಪದಲ್ಲಿ ಎಲ್ಲೇ ಮಾತಾಡಿದ್ರು ಮಾಡಿಸೋದು ಅವ್ರ ಅಕೌಂಟಿಗೆ ಮನೆಗಳಿಗೆ ಹೆಂಗೆ ಶಾಸಕರೇ ಅಂತ ನಾವು ಹೇಳೋದು. ನಮಗೆ ಸಮಿತಿ ಮಾಡಿಕೊಟ್ಟಿದ್ದಾರೆ. ಸಮಿತಿಯಿಂದ ನಾವು ಕೊಡ್ತೀವಿ, ಫಲಾನುಭವಿಗಳಿಗೆ ಕೊಡ್ತೀವಿ. ಅವ್ರ ಅಕೌಂಟಿಗೆ ಮನೆಗಳಿಗೆ ಹೆಂಗೆ ದುಡ್ಡು ಹೋಗುತ್ತೋ ಹಂಗೆ ಆನ್ಲೈನ್ ಅಲ್ಲಿ ಅವರಿಗೆ ದುಡ್ಡು ಹೋಗುತ್ತೆ. ಯಾರು ಕೂಡ ಟೆಂಡರ್ ಮಾಡೋದಿಲ್ಲ. ಅವ್ರಿಗೆ ಯಾರು ಏಜೆಂಟ್ ಇಲ್ಲ, ಅದಕ್ಕೆ ಯಾರು ಮಧ್ಯವರ್ತಿಗಳಿಲ್ಲ, ಯಾರು ಕೂಡ ತಗೊಂಡೋಗೋ ಶತಮಾನಗಳಿಂದ ಇದೊಂದು ರೀತಿ ಹೋರಾಟಗಳು ಬಂದಿದ್ದಾವೆ. ಇದನ್ನು ತಣ್ಣಗೆ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದರಲ್ಲಿ ದೇಶದಾದ್ಯಂತ ನಡೆಸಬೇಕಾಗಿದೆ. ಕರ್ನಾಟಕದಲ್ಲೂ ನಡೀತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅದು ಕೇಪಬಲ್ ಇದ್ದಾರೆ. ನ್ಯಾಷನಲ್ ಎಲ್ಲ ಪಕ್ಷದವರು, ಎಲ್ಲ ಜಾತಿ ಮತ ಧರ್ಮದವರು ಒಂದು ವೇದಿಕೆಗೆ, ಕರ್ನಾಟಕದ ವೇದಿಕೆಗೆ ಬರೋದ್ರಲ್ಲಿ ತಪ್ಪಿಲ್ಲ. ಕರ್ನಾಟಕ ನಿಯರ್ಲಿ ಅಬೌಟ್ 200 lakhs 200 ಕೋಟಿ ಅನೌನ್ಸ್ ಮಾಡಿದ್ರು. ಬಟ್ ಆ ಟೈಮಿಗೆ ಇದೇ ಈಗೇನು ನಾನು ಹೇಳಿದ್ರೆ ಮತ್ತೆ ಅದೇ ಹೇಳ್ತೀನಿ. ನೀವು ಕೂಡ ಹಾಸ್ಪಿಟಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ತಕ್ಕಂಥ ಇದು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ. ಹಾಸ್ಟೆಲ್ಸ್ ಏನಿದೆ, ಹಾಸ್ಟೆಲ್ಸ್ ಅನ್ನು ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಹಾಸ್ಟೆಲ್ಸ್ ಅಂದ್ರೆ ರಾಜ್ಯದಲ್ಲಿ ನಮಗೆ 101% ನಮ್ಗೆ ಏನು ಕೊಟ್ಟಿದ್ರು ಆ ಅನುದಾನ ಪೂರ್ಣ ಪ್ರಮಾಣದಲ್ಲಿ ಖರ್ಚಾಗಿದೆ. ಈಗ ಮೊನ್ನೆ ವಿಶೇಷವಾಗಿರ್ತಕ್ಕಂಥ ನಿಗಮಗಳಿಗೆ ಎಲ್ಲದಕ್ಕೂ ಕೂಡ ಎಲ್ಲಾ ನಿಗಮಗಳಿಗೂ ಕೂಡ 100, 200 crores, 400 crores ಕೂಡ ಸಪರೇಟ್ ಆಗಿ ಅನುದಾನವನ್ನು ಕೊಟ್ಟಿದ್ದಾರೆ. ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅದು ಒಕ್ಕಲಿಗ ಸಮುದಾಯ ಇರ್ಬೋದು, ವೀರಶೈವ ಇರ್ಬೋದು, ದೇವರಾಜ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ಎಲ್ಲರಿಗೂ ಕೂಡ ಎನ್ಹಾನ್ಸ್ ಮಾಡಿಬಿಟ್ಟು 1:5, 1:10 ತರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯ ಗೂಳಿಹಟ್ಟಿ ಶೇಖರ್, ಡಿಸಿ ಚಂದ್ರಶೇಖರ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್. ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಲು ಹಾಗೂ ಹುಟ್ಟುಹಬ್ಬದ ಪಾರ್ಟಿಗಳು ಇತ್ಯಾದಿ ಸಮಾರಂಭಗಳನ್ನು ಆಚರಿಸಲು ಉತ್ತಮ ಸ್ಥಳ. ಸ್ವಚ್ಛವಾದ ಶುದ್ಧತೆಯೊಂದಿಗೆ ಉತ್ತಮ ಟೇಸ್ಟಿ ಆಹಾರ ಮತ್ತು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ. ನಗರದಲ್ಲಿ ಉತ್ತರ ಭಾರತದ ಸಸ್ಯಾಹಾರಿ ಆಹಾರಕ್ಕಾಗಿ ರೆಸ್ಟೋರೆಂಟ್ ಪ್ರಸಿದ್ಧವಾಗಿದೆ. ವೆಜ್ ಗೋಲ್ಡ್ ಕಾಯಿನ್, ವೆಜ್ ಬುಲೆಟ್, ವೆಜ್ ಅಲ್ಬೇಲಾ, ವೆಜ್ ಹರಾಬರಾ, ಪನೀರ್ ಮೆಜೆಸ್ಟಿಕ್, ಪನೀರ್ 555, ವೆಜ್ ಮಂಚೂರಿಯನ್, ತಂದೂರಿ ರೋಟಿ, ಆಲೂ ಪರಾಠ, ಪನೀರ್ ಪರಾಠ, ನಾನ್ ಕುಲ್ಚಾ, ಪನೀರ್ ಮಶ್ರೂಮ್, ಬೇಬಿ ಕಾರ್ನ್ ಮತ್ತು ಜೈನ್ ಮೆಲೋಗರ್ಗಳು ಇತ್ಯಾದಿ ಆಹಾರಗಳಿಗೆ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದೆ. ಬಿರಿಯಾನಿಗಳಲ್ಲಿ ವೆಜ್ ದಮ್ ಬಿರಿಯಾನಿ, ಪನೀರ್ ಬಿರಿಯಾನಿ, ಏಯುಲು ಬಿರಿಯಾನಿ ಪ್ರಸಿದ್ಧವಾಗಿದೆ. ಪಾವನಿಯ ವಿಶೇಷ ಕರಿಗಳಾದ ಕಾಜು ಬಾದಾಮ್ ಸೋನಾ ಚಿಂಡಿ ಕರಿ, ಪನೀರ್ ಕೋಟೆಡ್ ಕಾಶ್ಮೀರ್ ಕೇಸರ್ ಕರಿ, ಕಾಶ್ಮೀರ್ ಕೇಸರ್ ಕರಿ, ಕಾಜು ಕರಿ, ಕಿಸ್ ಬೌಲ್ ಕರಿ ಸೇರಿದಂತೆ ಇನ್ನಿತರ ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರತಿ ವರ್ಷದಂತೆ ಈ ವರ್ಷವೂ ದೇವಪೂಜಾ ಮಂದಿರಾಸ್ ವತಿಯಿಂದ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನಿಂದ ವಿವಿಧ ಆಕಾರ ಮತ್ತು ವಿವಿಧ ಭಂಗಿಯ ಸುಂದರವಾದ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಣ್ಣಿನ ಗಣೇಶನನ್ನು ಕೂರಿಸಿ ಪರಿಸರ ರಕ್ಷಣೆಗೆ ಕೈಜೋಡಿಸಿ. ಶ್ರೀ ಗಣೇಶನ ಕೃಪಾ ಕಟಾಕ್ಷ ಹೊಂದಿರಿ. ಸಂಪರ್ಕಿಸಿ ದೇವಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ. ವೇಸ್ಟೇಜ್ ಆಗುವುದಿಲ್ಲ. ಸಮಯದ ಉಳಿತಾಯ ಇರುತ್ತದೆ. 0 ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ
ದೇವ ಪೂಜಾ ಮಂದಿರಗಳು. ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರಾವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ. ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ, ಚಂದನ, ಪೂಜಾ ದೀಪದ ಎಣ್ಣೆ, ಧೂಪ, ದೇವರ ಮಾಲೆ ಹಾರಗಳು, ಮನೆಯ ಅಲಂಕಾರಿಕ ವಸ್ತುಗಳು, ವಿವಿಧ ಬಗೆಯ ದೇವರ ಮೂರ್ತಿಗಳು, ಬೆಳ್ಳಿ ಮಂಟಪಗಳು, ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ RR ಡಿಸೈನರ್ಸ್. ಮಷಿನ್ ಎಂಬ್ರಾಯ್ಡರಿ, ಹ್ಯಾಂಡ್ ಎಂಬ್ರಾಯ್ಡರಿ and stitching available only for ladies. Address Santoshi Raichur's Hub, Gandhi Chowk, Linksgu Road, Raichur. Mobile 63610 53585 82968 53018. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. ಮೊಬೈಲ್ 8123535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ.
SCK Convention Hall, Shekhar Nagar, IB Road, Raichur. Mobile 948377 ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ವಾಹ್ ವಂಡರ್ಫುಲ್. A Eurokid learns words with movements and actions, which helps increase vocabulary up to 4 times. Eurokids Early School. Right start, flying start. Wonderful! Balabar, blabu, bubble, bubble, so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5, 6, 7, 8, 9, 10. Good job. These are 2. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. Gemina Circus. Daily 3 shows. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ದೇಶದಲ್ಲಿಯೇ ಹೆಸರಾಂತ ಸರ್ಕಸ್ಗಳಲ್ಲಿ ಒಂದಾದ ಜೆಮಿನಾ ಸರ್ಕಸ್ ಕಳೆದ 20 ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ
ಜನರನ್ನು ಮನರಂಜಿಸುತ್ತಾ ದೇಶದ ಹಲವು ಚಲನಚಿತ್ರಗಳಲ್ಲಿ ಮತ್ತು ಟಿವಿ ಶೋಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದು ಈಗ ನಮ್ಮ ರಾಯಚೂರಿನ ಜನತೆಗೆ ಮನರಂಜಿಸಲು ಬಂದಿದೆ. ಜಮುನಾ ಸರ್ಕಸ್, ಜಮುನಾ ಸರ್ಕಸ್, ಜಮುನಾ ಸರ್ಕಸ್. इश्क लबों पे इश्क दुआ में ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕ್ರೈಸ್ತಿನ ಸಮುದಾಯದಿಂದ ಪ್ರಾರಂಭಿಸಲಾಗಿರುವ ಚರ್ಚೆಗಳ ಮಾಹಿತಿ ಕೇಳಿದ್ದು ಯಾವಾಗ ಪ್ರಾರಂಭವಾಗಿವೆ ಎಂಬುದು ಬೇಕಿದೆ. ಇಂದಿಗೂ ಮತಾಂತರ ನಡೆಯುತ್ತಿದ್ದು ಪೂರ್ವಾಪರ ಅಂಕಿ ಅಂಶಗಳ ಸಂಗ್ರಹ ಅಗತ್ಯವಾಗಿದೆ ಎಂದು ಹಿಂದುಳಿದ ವರ್ಗ ಹಾಗೂ ಕಲ್ಯಾಣ ಸಮಿತಿ ಸದಸ್ಯ ಗೂಳಿಹಟ್ಟಿ ಶೇಖರ್ ಹೇಳಿದರು. ಕ್ರೈಸ್ತನ ಸಮುದಾಯದಿಂದ ಪ್ರಾರಂಭಿಸಲಾಗಿರುವ ಚರ್ಚ್ಗಳ ಮಾಹಿತಿ ಕೇಳಿದ್ದು ಯಾವಾಗ ಪ್ರಾರಂಭವಾಗಿದೆ ಎಂಬುದು ಬೇಕಿದೆ. ಇಂದಿಗೂ ಮತಾಂತರ ನಡೆಯುತ್ತಿದ್ದು ಪೂರ್ವಾಪರ ಅಂಕಿಅಂಶಗಳ ಸಂಗ್ರಹ ಅಗತ್ಯವಾಗಿದೆ ಎಂದು ಹಿಂದುಳಿದ ವರ್ಗ ಹಾಗೂ ಕಲ್ಯಾಣ ಸಮಿತಿ ಸದಸ್ಯ ಗೂಳಿಹಟ್ಟಿ ಶೇಖರ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಮಾಜದ ಎಲ್ಲ ಸಮುದಾಯಗಳಿಗೆ ಸರ್ಕಾರ ಸೌಲಭ್ಯ ಒದಗಿಸಬೇಕಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಅನುದಾನ ಬಳಕೆ ಮಾಡದೇ ಇರುವುದು ಒಂದೇ ಕಾಮಗಾರಿಯನ್ನು ಎರಡೆರಡು ಯೋಜನೆಗಳನ್ನು ಅನುದಾನ ಬಳಕೆ ಮಾಡಿದ್ದು ಕಂಡುಬಂದರೆ ಕ್ರಮಕ್ಕೆ ಸಮಿತಿ ಶಿಫಾರಸು ಮಾಡಲಾಗುತ್ತದೆ ಎಂದರು. 94 ಸಿಸಿ ಅರ್ಜಿ ತಿರಸ್ಕೃತಗೊಂಡಿರುವ ಪ್ರಕರಣಗಳಿಗೆ ಕಾರಣ ಕೇಳಲಾಗಿದೆ. ಲೋಪ ಕಂಡುಬಂದರೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಸಮಿತಿ ಮುಂದಾಗುತ್ತದೆ. ಈಗಾಗಲೇ ಸಮಿತಿಯಿಂದ ರಾಜ್ಯ ಮಟ್ಟದಲ್ಲಿ ಕಂದಾಯ ಸೇರಿದಂತೆ ವಿವಿಧ ಇಲಾಖೆಗಳೊಂದಿಗೆ ಪ್ರತ್ಯೇಕ ಸಭೆ ನಡೆಸಿ ಗಂಗಾ ಕಲ್ಯಾಣ ಒಳಗೊಂಡಂತೆ ಯೋಜನೆಗಳ ಜಾರಿಗೆ ಕ್ರಮ ವಹಿಸುತ್ತಿರುವುದಾಗಿ ಹೇಳಿದರು. ಇಷ್ಟೇ ಮನೇಲಿ ಕಟ್ಬೇಕು, ಇಷ್ಟೇ ಜಾಗದಲ್ಲಿ ಕಟ್ಬೇಕಂತ ನನ್ನ ಕ್ಷೇತ್ರದಲ್ಲಿ ನಾನು ಮಾಡ್ತಾ ಇದ್ದೀನಿ. ಅದೇ ಡ್ರೈವರ್ ಸ್ಪೆಷಲ್ ಡ್ರೈವೇ ಮಾಡ್ತಾ ಇದ್ದೆ ನಮ್ಮ ಪಾಲಕಲ್ಲಿ. ಸಾಮಾನ್ಯ ಎಲ್ಲ ನಾವು ಡೇಟ್ ಚೆಕ್ ಮಾಡ್ತೀವಿ ಅಂತ ಅವರು 500 ಚದರಡಿಯನ್ನು ಕಟ್ಬೇಕಂತಿರ್ತಾರೆ. ಇವರು 500 ಬಿಟ್ಬಿಟ್ಟು 1,500 ಅಡಿ ಕಟ್ಟಿರ್ತಾರೆ. ಆಮೇಲೆ ಗೈಡ್ಲೈನ್ಸ್ ಅಲ್ಲಿ ಇರೋದು ನಾವು ಉದಾಹರಣೆ ಕೊಡ್ತೀವಿ, ಬೇರೆದಲ್ಲ ಇಂಥದ್ದು ಕೇಳ್ತಾರೆ. ಆಮೇಲೆ ಅಫಿಷಿಯಲ್ಸ್ ಇರ್ತಾರೆ, ಏನೇನೋ ಮಾತಾಡ್ತಾರೆ. ಆಮೇಲೆ ರೋಸ ಹೋಗ್ತೀವಿ, ಈಗ ಏನಪ್ಪ ಈಗ ಸಣ್ಣ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಈ ಕಡೆ ಒಂದು 10% ಕೊಡೋಕ್ಕಾಗಲ್ಲ ಅಂತ ಹೇಳಿ ಈ ತರ ವ್ಯತ್ಯಾಸ ಅದನ್ನೇ ನಾವು ಆ 94 ಸಿಸಿ ಪ್ರತಿ ಇಲಾಖೆ ನಾವು ತಗೊಳ್ತಾ ಇದ್ವಿ. ಬೆಂಗಳೂರು ಪ್ರತಿ ನಮ್ಮ ಸಮಿತಿಯಲ್ಲಿ ನೋಡ್ಬೋದು. ನಮ್ಮ ಅಧ್ಯಕ್ಷ ಬಹಳ ಸ್ಟ್ರಾಂಗ್ ಇದ್ದಾರೆ. ಒಂದೊಂದು ವಾರ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಬೆಂಗಳೂರು ಅಂತ ನೋಡಿ, ಈ ಕಾಮನ್ ಆಗಿ ನಾವು ಇಲ್ಲಿ ಜಿಲ್ಲೆ ರಿವ್ಯೂ ಅಂತ ಹಾಕೊಂಡಿದ್ದೀವಿ. ಅಷ್ಟೇ, ಎಲ್ಲ ಮಾಡೋಕ್ಕಾಗಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಕ್ತೀವಿ, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಒಂದೇ ಕರಿತೀವಿ. ಆಲ್ ಡಿಪಾರ್ಟ್ಮೆಂಟ್ ಕರೆದು ರಿವ್ಯೂ ಅಂತ ಟೈಮಲ್ಲಿ ಇವೆಲ್ಲ ಚರ್ಚೆ ಆಗ್ತದೆ. ಇದು ಸಣ್ಣ ಇದಲ್ಲ, ನಾವು ಸಲಹೆಗಳನ್ನು ಕೊಡ್ತೀವಿ, ಶಿಫಾರಸುಗಳನ್ನು ಮಾಡ್ತೀವಿ. ನನ್ನ ಅಭಿಪ್ರಾಯ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಉತ್ತರ ನಮ್ಮ ಈಶ್ವರಪ್ಪ ಸರ್. ಈಗ ಇಲ್ಲಿದು ಒಂದೇ ಕಾಮಗಾರಿ ಮೇಲೆ 2-3 ಅವ್ರ ಕ್ಷೇತ್ರದಲ್ಲಿನೇ 20 ಕೋಟಿ ರೂಪಾಯಿ ಒಟ್ಟಾರೆಯಾಗಿ ನಾವು ಹೇಳಿದ್ದು. ವಿಡೋ ಲೋಕಸಭೆ ಇರ್ಬೋದು, ಜಡ್ಪಿ ಇರ್ಬೋದು, ನಾನು ಎಲ್ಲ ಕಡೆ ಹೋಗಿ ಇದೇ ರಿವ್ಯೂ ಮಾಡ್ತೀನಿ. ಯಾವುದೇ ನಮ್ಮ ಇಲಾಖೆನಲ್ಲಿ ರಿವ್ಯೂ ಮಾಡ್ಬೇಕಾದ್ರೆ ಫಸ್ಟ್ ಅದೇ ಕೇಳ್ತೀವಿ. ಒಂದೇ ಕಾಮಗಾರಿನ ಬೇರೆ ಬೇರೆ ಇಲಾಖೆನಲ್ಲಿ ಮಾಡಿದ್ರೆ ಅದನ್ನ ಮಾಹಿತಿ ಪಡೆಯೋದಕ್ಕೆ ಕೇಳ್ತೀವಿ. ಅದನ್ನ ಇದು ರಾಯಚೂರು ಒಂದೇ ಅಂತಲ್ಲ, ಯಾವುದೇ ಜಿಲ್ಲೆಗಳು ನಾವು ಕಂಪಲ್ಸರಿ ಅದು ಕೇಳಿ ಗೈಡ್ಲೈನ್ಸ್ ಇದೆ. ಈಗ ನಾನು MLA ಇದ್ದೀನಿ, ನಾವೆಲ್ಲ MLA ನಮಗೆ ಬರೋ ಕಲ್ಯಾಣ ಒಂದೊಂದು ಬಂದ ಈಗೆಲ್ಲ ಕಡಿಮೆ ಇಲ್ಲ. ನಿಗಮನ ಜಾಸ್ತಿ ಮಾಡ್ತಿದ್ದಾರೆ, ನಿಗಮನ ಜಾಸ್ತಿ ಮಾಡ್ತಿರೋದ್ರಿಂದ ಬರೋದನ್ನೇ ಕಡಿಮೆ ಬರ್ತದೆ. ಕಡಿಮೆ ಬರೋದು ಅರ್ಜಿಗಳ ಸಂಖ್ಯೆ ಜಾಸ್ತಿ ಬರೋದ್ರಲ್ಲೂ ಕೂಡ ನಮಗೆ
ಅರ್ಹತೆ ಯಾರಿರುತ್ತೆ ಅವ್ರಿಗೆ ಕೊಡ್ತೀವಿ. ನಾವು ಮಾಡಿರೋದು ಕೂಡ ಅಲ್ಲಿ ಇಲಾಖೆ ಅಧಿಕಾರಿಗಳು ಅದನ್ನೇ ಕಟ್ ಮಾಡ್ಬಿಡ್ತಾರೆ. ಅದು ಅವ್ರ ಜವಾಬ್ದಾರಿ. ಯಾಕೆ ಅಂತ ಹೇಳಿ ಮತ್ತೆ ನಮ್ಮ ಹತ್ರ ಬರ್ತಾರೆ ನಮ್ಮ ಕಾರ್ಯಕರ್ತರು ನೋಡಿ ಅಂತ ನಾವು ಏನಪ್ಪ ರಾಜಕಾರಣ ಪಾಪ ನಮ್ಮವ್ರಿಗೆ ಯಾಕೆ ರೇಟ್ ಮಾಡ್ತೀವಿ ಅವ್ರಿಗೆ ಹೇಳ್ತಾರೆ ಸರ್ ಇದು ಗೈಡ್ಲೈನ್ಸ್ ಅಲ್ಲಿ ಬರೋದಿಲ್ಲ ಅಂತ ಸರ್. ಗೈಡ್ಲೈನ್ಸ್ ಅಲ್ಲಿ ಜಮೀನು ಜಾಸ್ತಿ ಇದೆ ಸರ್. ಆಮೇಲೆ ಹೋದ ವರ್ಷ ಇವರು ಕಂಪ್ನಿ ಹೆಸರಲ್ಲಿ ಬೇರೆ ತಗೊಂಡಿದ್ದು ಇನ್ನೊಂದು ತಗೊಂಡಿದ್ರು ಅಥವಾ ಇನ್ನೊಂದ್ರಲ್ಲಿ ಅರಿವು ಸಾಲ ಯಾವ್ದು ಲೋನ್ ತಗೊಂಡಿದ್ರು ಬರೋದಿಲ್ಲ. ಆಯ್ತು ಚೇಂಜ್ ಮಾಡಿ. ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಜಯಂತಿಯನ್ನು ಆಗಸ್ಟ್ 20ರಂದು ಆಚರಣೆ ಮಾಡಲಾಗುತ್ತಿದ್ದು ಹಿಂದುಳಿದ ಜಾತಿಯ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಅವರು ಹೇಳಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರ ಜಯಂತಿಯನ್ನು ಆಗಸ್ಟ್ 20ರಂದು ಆಚರಣೆ ಮಾಡಲಾಗುತ್ತಿದ್ದು ಹಿಂದುಳಿದ ಜಾತಿಯ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಅವರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರು ಹಿಂದುಳಿದ ಜಾತಿ ಜನಾಂಗಕ್ಕೆ ಅನೇಕ ಅಭಿವೃದ್ಧಿ ಪರ ಕೊಡುಗೆಗಳನ್ನು ನೀಡಿದ್ದಾರೆ. ಸಾಕಷ್ಟು ಹಿಂದುಳಿದ ಜನಾಂಗದವರು ಸೌಲಭ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಂಡಿದ್ದಾರೆ ಎಂದರು. ಹಿಂದುಳಿದ ಜಾತಿಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ. ಉಳುವವನೇ ಭೂ ಒಡೆಯ ಎಂದು ಹಿಂದುಳಿದ ಜನಾಂಗದವರಿಗೆ ಭೂಮಿಯ ಪಟ್ಟ ಮಾಡಿಸಿಕೊಟ್ಟಿದ್ದಾರೆ. ಲೇವಾದೇವಿ ಕಾಯ್ದೆಯನ್ನು ರದ್ದುಪಡಿಸಿ ಗೇಣಿ ಪಟ್ಟವನ್ನು ಜಾರಿಗೊಳಿಸಿದ್ದಾರೆ. ಹಿಂದುಳಿದ ಜಾತಿ ಜನಾಂಗದ ಅಭಿವೃದ್ಧಿಗೆ ದೇವರಾಜ ಅರಸು ಅವರು ಹೆಚ್ಚಿನ ಒತ್ತು ನೀಡಿದ್ದರು ಎಂದು ತಿಳಿಸಿದರು. ಜಿಲ್ಲಾಡಳಿತದಿಂದ ಆಗಸ್ಟ್ 20ರಂದು ದಿವಂಗತ ದೇವರಾಜ ಅರಸು ಅವರ ಜಯಂತಿ ಅಂಗವಾಗಿ ಬೆಳಗ್ಗೆ 9 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ದೇವರಾಜ ಅರಸು ಅವರ ಭಾವಚಿತ್ರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಆರಂಭವಾಗಿ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಲಿದೆ. ಮೆರವಣಿಗೆಯಲ್ಲಿ ವಿವಿಧ ವಾದ್ಯ ಕಲಾ ತಂಡಗಳು ಭಾಗವಹಿಸಲಿವೆ ಎಂದರು. 11 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸರ್ಕಾರದಿಂದ ದಿವಂಗತ ದೇವರಾಜು ಅರಸು ಅವರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದ್ದು ಹಿಂದುಳಿದ ಜಾತಿಯ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಎಲ್ಲಾ ಸಮುದಾಯಗಳ ಅಧ್ಯಕ್ಷರು ಪದಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಆ ಸಮುದಾಯದ ಬಂಧುಗಳಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ. ದಿನಾಂಕ 20 ತಾರೀಕು ದೇವರಾಜ ಅರಸು ಅವರ ಸರ್ಕಾರದಿಂದ ಜಯಂತಿ ಆದರೂ ಕೂಡ ವಿಶೇಷವಾಗಿ ಈ ವರ್ಷ ಅವರ ಜಯಂತಿಯನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಿಲ್ಲ. 2 ದಿವಸ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ವೇದಿಕೆ ನಮ್ಮ ಸಂಘದಿಂದ ಆಚರಣೆ ಮಾಡಲ್ಲ. ನಮ್ಮ ಸಂಘದವರು ಹಿಂದುಳಿದ ಜಾತಿಯ ಎಲ್ಲಾ ವರ್ಗದ ಬಂಧುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಸೇರಿ ಸರ್ಕಾರ ಏನು ಆಯೋಜನೆ ಮಾಡಿದೆ ಮೆರವಣಿಗೆ ಆ ವೃತ್ತದಿಂದ ರಂಗಮಂದಿರವರೆಗೆ ಆ ಕಾರ್ಯಕ್ರಮದಲ್ಲಿ ಆ ಒಂದು ಮೆರವಣಿಗೆಯಲ್ಲಿ ನಾವು ಭಾಗವಹಿಸಿ ರಂಗಮಂದಿರದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ಲ ಸಮುದಾಯಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಅವರು ಆ 20ನೇ ತಾರೀಕು ದಿವಸ ಬೆಳಗ್ಗೆ 9 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಭಾಗವಹಿಸಿ ಮೆರವಣಿಗೆ ದಿನಾಂಕ 20 ತಾರೀಕು ದಿವಸ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಅಂಗವಾಗಿ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಇಡೀ ಜಿಲ್ಲೆಯ ಹಿಂದುಳಿದ ಸಮುದಾಯಗಳ ವರ್ಗಗಳ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡಬೇಕು ಹಾಗೆ ಅಂತೇಳಿ ಈ ಒಂದು ಸಂದೇಶ ಕೊಡಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಅಧಿಕಾರರು. 1972-77ರಲ್ಲಿ ಮುಖ್ಯಮಂತ್ರಿಯಾಗಿ 2ನೇ ಸಲ 78ರಿಂದ 80ವರೆಗೆ ಮುಖ್ಯಮಂತ್ರಿಯಾಗಿ
ಹಿಂದುಳಿದ ಜಾತಿಗಳ ಕಲ್ಯಾಣಕ್ಕಾಗಿ ಅವರು ಆಯೋಗವನ್ನು ರಚಿಸಿ ಆ ಒಂದು ಆಯೋಗದ ಮುಖಾಂತರ ಹಿಂದುಳಿದ ಜಾತಿಗಳ ಕಲ್ಯಾಣಕ್ಕಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲನ್ನು ನಿರ್ಮಾಣ ಮಾಡುತ್ತಾ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಮತ್ತು ಸ್ಕಾಲರ್ಶಿಪ್ ಕೊಡಲಿಕ್ಕೆ ಕೂಡ ಅವರು ಈ ಒಂದು ಸಮುದಾಯಗಳಿಗೆ ಅತ್ಯಂತ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿ ಕಲ್ಯಾಣ ಮಾಡಿದ್ದಾರೆ. ಅದೇ ರೀತಿ ಊಳೋನೆ ಒಡೆಯ ಅಂತೇಳಿ ಸುಮಾರು ವರ್ಷಗಳಿಂದ ಶತಶತಮಾನಗಳಿಂದ ಈ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಉಪಾಧ್ಯಕ್ಷ ಯಂಕೋಬಾ, ಗೌರವ ಅಧ್ಯಕ್ಷ ಖಾಜನ್ ಗೌಡ, ಖಜಾಂಚಿ ಜಂಬಣ್ಣ ಐಕ್ಲಾಸ್ಪುರ್, ಕಾರ್ಯದರ್ಶಿ ವಿಜಯ ಭಾಸ್ಕರ್ ಇಟಗಿ ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಸಭೆಗೆ ಗೈರಾದ ಲೋಕೋಪಯೋಗಿ ಸೇರಿದಂತೆ ಸಂಬಂಧಿಸಿದ ಇಲಾಖೆಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಕ್ರಮಕ್ಕೆ ಶಿಫಾರಸು ಮಾಡುವಂತೆ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಅಧ್ಯಕ್ಷ ಎಸ್ ಕುಮಾರ್ ಬಂಗಾರಪ್ಪ ಸೂಚಿಸಿದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಗಳನ್ನು ಸಮರ್ಪಕ ಅನುಷ್ಠಾನಗೊಳಿಸುವುದು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ಜಿಲ್ಲೆಯಲ್ಲಿ ವಸತಿ ನಿಲಯಗಳು, ವಸತಿ ಶಾಲೆಗಳನ್ನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ವಿಧಾನಮಂಡಲ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ಅವರಿಗೆ ನಗರದಲ್ಲಿ ಮನವಿ ಸಲ್ಲಿಸಿದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಬಹುತೇಕ ಯೋಜನೆಗಳನ್ನು ಈಗಿನ ಸರ್ಕಾರ ಕಡಿತಗೊಳಿಸಿದೆ ಅಥವಾ ಸ್ಥಗಿತಗೊಳಿಸಿರುವುದರಿಂದ ಉಳಿದ ಯೋಜನೆಗಳನ್ನಾದರೂ ಸಮರ್ಪಕವಾಗಿ ಅನುಷ್ಠಾನ ಮಾಡುವ ಅವಶ್ಯಕತೆ ಇರುತ್ತದೆ. ಕಲ್ಯಾಣ ಯೋಜನೆಗಳಾದ ವಿದ್ಯಾರ್ಥಿ ವೇತನ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದ್ಯಾಸಿರಿ, ಶುಲ್ಕ ಮರುಪಾವತಿ, ಪ್ರಧಾನಮಂತ್ರಿ ಜನ ವಿಕಾಸ್ ಯೋಜನೆ, ವಸತಿ ನಿಲಯಗಳು, ವಸತಿ ಶಾಲೆಗಳು ಇತ್ಯಾದಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ಮನವಿ ಮಾಡಿದರು. ಪ್ರಧಾನಮಂತ್ರಿ ಜನ ವಿಕಾಸ್ ಯೋಜನೆ ಅಡಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಮಂಜೂರಾಗಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿರುವ ವಸತಿ ನಿಲಯಗಳು, ವಸತಿ ಶಾಲೆಗಳು, ಆದರ್ಶ ಮಾದರಿ ಶಾಲೆಗಳು ಪ್ರಾರಂಭಿಸಲು ಸೂಕ್ತ ನಿರ್ದೇಶನ ನೀಡಬೇಕು. ಕಳೆದ 2 ವರ್ಷಗಳಿಂದ ಪ್ರಧಾನಮಂತ್ರಿ ಜನ ವಿಕಾಸ್ ಯೋಜನೆ ಅಡಿಯಲ್ಲಿ ಯಾವುದೇ ಪ್ರಸ್ತಾವನೆಗಳು ಮಂಜೂರಾಗದೇ ಇರುವುದರಿಂದ ತ್ವರಿತಗತಿಯಲ್ಲಿ ಮಂಜೂರು ಮಾಡಿ ಸಮರ್ಪಕ ಅನುಷ್ಠಾನಗೊಳಿಸಲು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಬೇಕು. ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಹಿಂದಿ ವಿಷಯ, ದೈಹಿಕ ಶಿಕ್ಷಕರು ಹಾಗೂ ಕ್ಲರ್ಕ್ ಹುದ್ದೆ ಮಂಜೂರು ಮಾಡುವುದು ಹಾಗೂ ಶಾಲೆಗಳಲ್ಲಿ ಓದುತ್ತಿರುವ 8ನೇ ತರಗತಿ ಮಕ್ಕಳಿಗೆ ಸರ್ಕಾರ ಅನುದಾನಿತ ಶಾಲೆ ಮಕ್ಕಳಿಗೆ ನೀಡಲಾಗುತ್ತಿರುವ ಸೈಕಲ್ ಯೋಜನೆಯನ್ನು ಈ ಶಾಲೆಗಳಿಗೂ ವಿಸ್ತರಿಸಲು ಸೂಕ್ತ ನಿರ್ದೇಶನ ನೀಡಬೇಕು. ರಾಜ್ಯದಲ್ಲಿ ಸುಮಾರು 200 ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಪ್ರದೇಶದ ಶಾಲೆಗಳನ್ನು ಬೇಡಿಕೆ ಹೆಚ್ಚಿರುವ ಪ್ರದೇಶಕ್ಕೆ ಸ್ಥಳಾಂತರಿಸಲು ಸೂಚಿಸಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿ ಸಲ್ಲಿಸಲಾಯಿತು. ಲಾಸ್ಟ್ 3 ಇಯರ್ಸ್ ಸುಮಾರು 150 ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ. ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಬಟ್ ಅದು ಸ್ಟಾರ್ಟ್ ಮುಂದೆ ಫೋನ್ ಮಾಡಿ ಫೋನ್ ಮಾಡಿ ಆಲ್ರೆಡಿ ಕನ್ಸ್ಕೊಂಡು ಇಷ್ಟೆಲ್ಲ ಅಚೀವ್ಮೆಂಟ್ ಇವಾಗ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಕೊಡಬೇಕು. ಎಲ್ಲ ಬಿಲ್ಡಿಂಗ್ ಆಗಿದೆ, ಅಷ್ಟೆಂತ ಆಗಿದೆ. ರಾಜು 5 ಮೊರಾರ್ಜಿ ದೇಸಾಯಿ ಸ್ಕೂಲ್, ಇದು PUC ರೆಸಿಡೆನ್ಷಿಯಲ್ ಮೊರಾರ್ಜಿ ದೇಸಾಯಿ ಕಾಲೇಜ್. ಮೊರಾರ್ಜಿ ದೇಸಾಯಿ ಕಾಲೇಜ್ ಆಮೇಲೆ 3 ಪೋಸ್ಟ್ ಹಾಸ್ಟೆಲ್, ಅಲ್ಲಿ ಹಾಸ್ಟೆಲ್ ಇದೆ, ಬಿಲ್ಡಿಂಗ್ ಇದೆ, ಪ್ರೈಮರಿ ಹೈಸ್ಕೂಲ್ ಬಿಲ್ಡಿಂಗ್ ಒಂದೇ ಕಡೆ ಕಟ್ಟಿದ್ದೀವಿ. ಆದರೆ ಸ್ಯಾಂಕ್ಷನ್ ಆಗಲಾರಕ್ಕೆ ಹಾಗೆ ಮಾಡಿದ್ದೀವಿ. ಅದು ವಿಸಿಟ್ ಮಾಡಿದರೆ ಸರ್ ಆಗ್ತದೆ. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಡಾಕ್ಟರ್ ರಜಾಕ್ ಉಸ್ತಾದ್, ಶಿವಕುಮಾರ್ ಯಾದವ್, ವಿನೋದ್ ರೆಡ್ಡಿ, ವೀರೇಶ್ ಹೀರಾ, ಅಬ್ದುಲ್ ಹೈಫಿರೋಜ್ ಸೇರಿದಂತೆ ಅನೇಕರಿದ್ದರು. ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಪುಷ್ಪಾರ್ಚನೆ ನಂತರ ಶ್ರೀ ವಾಸವಿ ಕ್ರಿಯೇಟಿವ್ ಟ್ರಸ್ಟ್ ಸಂಚಾಲಿತ ಶ್ರೀ ರಾಮಕೃಷ್ಣ ಗುರುಕುಲ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ
ಕೊಂಡಾ ಪ್ರಕಾಶ್ ಧ್ವಜಾರೋಹಣ ನೆರವೇರಿಸಿದರು. ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಪುಷ್ಪಾರ್ಚನೆ ನಂತರ ಶ್ರೀ ವಾಸವಿ ಕ್ರಿಯೇಷನ್ ಟ್ರಸ್ಟ್ ಸಂಚಾಲಿತ ಶ್ರೀ ರಾಮಕೃಷ್ಣ ಗುರುಕುಲ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೊಂಡಾ ಪ್ರಕಾಶ್ ಧ್ವಜಾರೋಹಣ ನೆರವೇರಿಸಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದರು. 75ನೇ ವರ್ಷದ ಅಮೃತ ಮಹೋತ್ಸವ ಒಂದು ವಿಶೇಷವೆಂದರೆ ದಿನಾಂಕ 13, 14, 15, 8, 2022ನೇ ತಾರೀಖುವರೆಗೆ ಸ್ವಾತಂತ್ರ್ಯದ ತಿಳುವಳಿಕೆ ಮನಗಟ್ಟು ಮಾಡಲು ತಿರಂಗ ಜೆಂಡಾ ಹಿಡಿದು ಮನೆ ಮನೆ ಓಣಿಗಳಲ್ಲಿ ಅಭಿಯಾನ ನಡೆಸುತ್ತಿರುವುದು ತುಂಬಾ ಸಂತಸವಾಗಿದೆ ಎಂದರು. ಭಾರತ ಸ್ವಾತಂತ್ರ್ಯದ ಮುಂಚೆ ಬ್ರಿಟಿಷರು ನಮ್ಮನ್ನು ಆಳಿದರು. ನಾವು ಅಂದು ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೇವೆ. ಅನೇಕ ತ್ಯಾಗ ಬಲಿದಾನದಿಂದ ಈ ಸ್ವಾತಂತ್ರ್ಯ ನಮಗೆ ದೊರಕಿ ಅದನ್ನು ಉಳಿಸಿಕೊಂಡು ಹೋಗಲು ನಾವು ಸಹ ನಿಸ್ವಾರ್ಥ ಸೇವೆ ತ್ಯಾಗ ದೇಶಕ್ಕಾಗಿ ಮಾಡೋಣ ಎಂದು ಸಲಹೆ ನೀಡಿದರು. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬ್ರಿಟಿಷರ ಆಡಳಿತ ಬಗ್ಗೆ ವಿವರಗಳನ್ನು ನೀಡಿದರು. ಟ್ರಸ್ಟ್ ಸದಸ್ಯ ಬಿಚಾಲಿ ವೀರಣ್ಣನವರು ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಬಲಿದಾನದಿಂದ ಭಾರತವನ್ನು ಬ್ರಿಟಿಷರ ಕೈಯಿಂದ ನಮ್ಮ ಕೈಗೆ ಕೊಟ್ಟಿದ್ದಾರೆ. 190 ವರ್ಷದಷ್ಟು ಹಳೆಯದಾದ ಸ್ವಾತಂತ್ರ್ಯದಲ್ಲಿ ಹೋರಾಟ ಅನುಭವಿಸಿದ ವಿವರಗಳನ್ನು ಅವಧಿ ಇನ್ನಿತರ ವಿಷಯವನ್ನು ಅಂಕಿ ಸಂಖ್ಯೆ ಸಹಿತ ಸಭಿಕರ ಮುಂದಿಟ್ಟರು. ಯೋಗ ಶಿಕ್ಷಕ ಬಲ್ಲಟಗಿ ಶ್ರೀಧರ್ ಇವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಸೇನಾನಿಗಳನ್ನ ನೆನೆಯುತ್ತಾ ಈಗ ಭಾರತವು ಅಭಿವೃದ್ಧಿ ಪಥದಲ್ಲಿ ಸಾಗಿದೆ. ಪ್ರಸಕ್ತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಭಾರತದ ಸಲಹೆಗಳನ್ನು ಕೇಳುತ್ತಿದ್ದಾರೆ. ಭಾರತವು ವಿಶ್ವಗುರುವಾಗಲು ದಿನಗಳು ಬಹಳ ದೂರ ಇಲ್ಲ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸದಸ್ಯ ಭಂಡಾರಿ ವೀರಣ್ಣ ಶೆಟ್ಟಿಯವರು ಭಾರತ್ ಮಾತಾ ಕಿ ಜೈ ಘೋಷಣೆಯೊಂದಿಗೆ ಶಾಲಾ ಮಕ್ಕಳಿಗೆ ಮತ್ತು ಪಾಲಕರಿಗೆ ಒಳ್ಳೆ ಸಲಹೆ ನೀಡುತ್ತಾ ತಮ್ಮ ಮಕ್ಕಳನ್ನು ನೀತಿವಂತರಾಗಿ ದೇಶ ಪ್ರೇಮಿಗಳಾಗಿ ಬೆಳೆಸಬೇಕೆಂದರು. ಅನೇಕ ಮಹನೀಯರು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ. ಪಡೆದುಕೊಂಡ ಭಾರತ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗಲು ಈಗ ನಮ್ಮ ಮಕ್ಕಳು ಕೆಚ್ಚಿನಿಂದ ಧೈರ್ಯದಿಂದ ಸಂಪೂರ್ಣವಾಗಿ ಹೋರಾಡುವುದನ್ನು ಈಗಿನಿಂದಲೇ ಪಾಲಕರು ಹುರಿದುಂಬಿಸಬೇಕೆಂದು ವಿನಂತಿಸಿದರು. ಜಂಟಿ ಕಾರ್ಯದರ್ಶಿ ಗಾರಲ್ ಲಕ್ಷ್ಮಣ್ ಅವರು ಮಾತನಾಡುತ್ತಾ ತಮ್ಮ ಮಕ್ಕಳನ್ನು ಈಗಿನಿಂದಲೇ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ದೇಶಭಕ್ತಿ ಅವರ ದೇಹ ರಕ್ತದಲ್ಲಿ ಹುರಿದುಂಬಿಸುವಂತೆ ಪ್ರಚೋದಿಸಬೇಕು. ದೇಶದ ಕೆಲಸವನ್ನು ನಮ್ಮ ಮನೆಯ ಕೆಲಸವೆಂದು ತಿಳಿಯಬೇಕು. ಉದಾಹರಣೆಗೆ ಎಲ್ಲೆಂದರಲ್ಲಿ ಕಸ ಎಸೆಯುವುದನ್ನು ಸರಿದಾರಿಗೆ ತರಬೇಕು. ಸ್ಟ್ರೀಟ್ ಲೈಟ್ 12 ಗಂಟೆ ಉರಿಯುತ್ತಿದ್ದರೂ ಸರ್ಕಾರದ ಕೆಲಸವಾಗಿದ್ದರೂ ನಮ್ಮ ಕೆಲಸವೆಂದು ಮಕ್ಕಳ ಮನಸ್ಸಿನಲ್ಲಿ ಬರಬೇಕು ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ಸಂಸ್ಥೆಯ ಕಾರ್ಯದರ್ಶಿ ಕೊಂಡಾ ವೆಂಕಟೇಶ್ ಮಾತನಾಡುತ್ತಾ ಇತ್ತೀಚಿನ ದಿನಗಳಲ್ಲಿ ಕೆಲ ರಾಜಕಾರಣಿಗಳು ತಮ್ಮ ಪಕ್ಷದಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಎಂದು ಹೇಳಿಕೊಳ್ಳುವುದು ಸರಿಯಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿಯವರ ಜೊತೆಗೂಡಿ ಹಲವಾರು ಹೋರಾಟಗಾರರು ಹೋರಾಡಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅವರು ಯಾವ ಪಕ್ಷದವರು? ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ವೀರ ಸಾವರ್ಕರ್, ಸ್ವಾಮಿ ವಿವೇಕಾನಂದ, ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಮತ್ತು ಇತರ ಅನೇಕ ಸ್ವಾತಂತ್ರ್ಯ ಸೇನಾನಿಗಳು ಹೋರಾಟ ನಡೆಸಿದರು. ಇವರೆಲ್ಲ ಹಿಂದೆ ತಮ್ಮ ಪಕ್ಷ ನಿಮ್ಮ ಪಕ್ಷ ಎಂದು ಹೇಳಿದ್ದರೆ ನಾವೆಲ್ಲರೂ ಭಾರತಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದೊಂದೇ ಗುರಿ ಎಂದು ತಿಳಿಯುತ್ತಿದ್ದರು. ಇತ್ತೀಚೆಗೆ ವಾಟ್ಸ್ಆಪ್ನಲ್ಲಿ ಬಂದ ಒಂದು ಚಿತ್ರ, ಇಬ್ಬರು ಕಿಡಿಗೇಡಿಗಳು ಭಾರತದ ಧ್ವಜದ ಚಿತ್ರ ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಭಾವಚಿತ್ರದ ಮೇಲೆ ಕಾಲು ಇಟ್ಟು ಅಗೌರವ ಸೂಚಿಸಿದ್ದಾರೆ. ಇದು ಕೀಳು ಮಟ್ಟದ ಕ್ರಮ. ಅವರು ಯಾವ ಜಾತಿಯವರೇ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಅವರನ್ನು ಕೂಡಲೇ ಶಿಕ್ಷಿಸಿ ಬಂಧಿಸಬೇಕೆಂದು ವಿನಂತಿಸಿದರು. ಅಲ್ಲೇ ಸ್ವಲ್ಪ ಮುಂದೆ ಬನ್ನಿ. ಚೆನ್ನಾಗಿ ಮಾಡ್ತಾಳೆ, ಡ್ಯಾನ್ಸ್ ಆದ್ರೆ ಸೂಪರ್.
ಶಾಲಾ ಶಿಕ್ಷಕ ವೃಂದದಿಂದ ರಾಷ್ಟ್ರಗೀತೆಗಳನ್ನು ಹಾಡಿ ಮಹಾತ್ಮ ಗಾಂಧೀಜಿಯವರ ಪ್ರೀತಿಯ ಶ್ರೀರಾಮನ ಭಜನೆ ಹಾಡನ್ನು ಮತ್ತು ಮಕ್ಕಳೆಲ್ಲ ಸೇರಿ ಭಗವದ್ಗೀತೆ ಪಠನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಿ ಸಭಿಕರಿಗೆ ಮನರಂಜನೆ ಉಂಟು ಮಾಡಿದರು. ಇಲ್ಲೂರು ಬಸವರಾಜ್ ಇವರ ಸೌಜನ್ಯದಲ್ಲಿ ಬಿಸ್ಕಿಟ್ ಸ್ವೀಟ್ ಹಂಚಲಾಯಿತು. ಕಾರ್ಯಕ್ರಮ ವೀಕ್ಷಿಸಲು ಸಂಸ್ಥೆಯ ಅನೇಕ ಸದಸ್ಯರು, ಮಕ್ಕಳು, ಪಾಲಕರು ಆಗಮಿಸಿದರು. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಿಂದ ಕರೆಯಲ್ಪಡುವ ವೀರ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಇಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಭಾರತ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಬಲಗೈ ಬಂಟನಿಂದ ಕರೆಯಲ್ಪಡುವ ವೀರ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಇಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳಾದ ಚಂದ್ರಶೇಖರ್ ನಾಯಕ್ ಅವರು ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ಡಾ ದುರ್ಗೇಶ್, ಸಂಗೊಳ್ಳಿ ರಾಯಣ್ಣ ಸಮಿತಿ ರಾಜ್ಯ ಘಟಕದ ಮುಖ್ಯಸ್ಥರಾದ ನಂದಾ ಕಟ್ಟಿಮನಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಬಿರಾದರ್ ಹಾಗೂ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಅಧಿಕಾರಿ ವೃಂದದವರು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಭಾರತ ದೇಶದ ಸ್ವತಂತ್ರ ಹೋರಾಟಗಾರರಾಗಿರುವಂಥ ಸಂಗೊಳ್ಳಿ ರಾಯಣ್ಣವರ ಒಂದು 225ನೇ ಜಯಂತಿ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಗೌರವವನ್ನು ಸೂಚಿಸಿದ್ದಾರೆ. ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರ ಜನ್ಮ ದಿನೋತ್ಸವವನ್ನು ಸರ್ಕಾರದಿಂದ ಹೋದ ವರ್ಷ ಮಾನ್ಯ ಬೊಮ್ಮಾಯಿ ಅವರು ಗೆಜೆಟ್ ಮಂಡನೆ ಮಾಡಿ ಸರ್ಕಾರಿ ಗೌರವಗಳನ್ನು ಕೊಟ್ಟಿದ್ದಾರೆ. ಹೋದ ವರ್ಷ ಕೂಡ ADC ದುರ್ಗೇಶ್ ಸರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ಇದೇ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೊದಲನೇದಾಗಿ ದೇಶದ ಇತಿಹಾಸದಲ್ಲಿ, ರಾಯಚೂರಿನ ಇತಿಹಾಸದಲ್ಲಿ ಮೊದಲನೇದಾಗಿ ಹೋದ ವರ್ಷ ನಾವು ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ದೀವಿ. ನಿನ್ನೆ ಸಾಕಷ್ಟು ಕಡೆಯಿಂದ ನನಗೆ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಶಾಲಾ ಕಾಲೇಜುಗಳಲ್ಲಿ ಭಾವಚಿತ್ರಕ್ಕಿಂತ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಎಲ್ಲ ಕಡೆಯಿಂದ ಮಾತಾಡ್ತಾ ಇದ್ರು. ಇವತ್ತು ನಾನು ಮಾಧ್ಯಮದ ಮುಖಾಂತರ ಎಲ್ಲ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿಗೆ ಈ ವಿಷಯವನ್ನ ಮುಗಿಸ್ಲಿಕ್ಕೆ ರೆಡಿ ಇದ್ದೀನಿ. ನಿನ್ನೆ ಮಾನ್ಯ ಬೊಮ್ಮಾಯಿ ಅವರ ಜೊತೆ ಮಾತುಕತೆ ಆಗಿದೆ. ಆದಷ್ಟು ಬೇಗ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಶಾಲಾ ಕಾಲೇಜುಗಳಲ್ಲಿ ಕೂಡ ಅವರು ಇಟ್ಟು ಪೂಜೆ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನ ಮಂಡನೆ ಮಾಡ್ತಾರೆ. ಅದರ ಜೊತೆಗೆ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣನವರ ಜನ್ಮ ದಿನೋತ್ಸವ ಹಾಗೂ 75ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ರಾಯಚೂರಿನ ಸಮಸ್ತ ಪತ್ನಿ ಅನೈತಿಕ ಸಂಬಂಧ ಹೊಂದಿರುವ ಸಂಶಯದಿಂದ ಪತಿಯೇ ಪತ್ನಿಯನ್ನು ಹತ್ಯೆ ಮಾಡಿರುವ ದುರ್ಘಟನೆ ಲಿಂಗಸೂಗೂರು ತಾಲೂಕಿನ ಗುಡದನಾಳ್ ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ಜರುಗಿದೆ. ಪತ್ನಿ ಅನೈತಿಕ ಸಂಬಂಧ ಹೊಂದಿರುವ ಸಂಶಯದಿಂದ ಪತಿಯೇ ಪತ್ನಿಯನ್ನು ಹತ್ಯೆ ಮಾಡಿರುವ ದುರ್ಘಟನೆ ಲಿಂಗಸೂಗೂರು ತಾಲೂಕಿನ ಗುಡದನಾಳ ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ಜರುಗಿದೆ. ರೇಣುಕಾ 26 ವರ್ಷ ಪತಿಯಿಂದ ಹತ್ಯೆಗೀಡಾದ ದುರ್ದೈವಿಯಾಗಿದ್ದು, ಜಟ್ಟಪ್ಪ ಕೊಲೆ ಮಾಡಿರುವ ಆರೋಪಿಯಾಗಿದ್ದಾನೆ. ಜಟ್ಟಪ್ಪ ತನ್ನ ಪತ್ನಿ ರೇಣುಕಾ ಬೇರೆಯೊಬ್ಬರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ. ಅನುಮಾನಗೊಂಡು ಬೆಳಗ್ಗೆ ಮನೆಯಲ್ಲಿ ಕೊಡಲಿಯಿಂದ ಹೊಡೆದು ಪತ್ನಿಯನ್ನು ಕೊಲೆ ಮಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಲಿಂಗಸೂಗೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ತನಿಖೆ ಮುಂದುವರೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಸಭೆಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು. ಎಸ್. ಕುಮಾರ್ ಬಂಗಾರಪ್ಪ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ವಸತಿ ನಿಲಯ ಸ್ಥಾಪನೆಗೆ ಕ್ರಮ. ಓಪೆಕ್ ಆಸ್ಪತ್ರೆ ಅತ್ಯಾಧುನಿಕ ಸೇವೆ ಒದಗಿಸಲು ಸಿಎಂರೊಂದಿಗೆ ಚರ್ಚೆ. ಕುಮಾರ್ ಬಂಗಾರಪ್ಪ. ಚರ್ಚೆಗಳ ಮಾಹಿತಿ ಪಡೆದು ಪರಿಶೀಲನೆ. ಮತಾಂತರ ನಡೆಯುತ್ತಿರುವುದು ಸತ್ಯ. ಗೂಳಿಹಟ್ಟಿ ಶೇಖರ್.
ಆಗಸ್ಟ್ 20ರಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಜಯಂತಿ ಅದ್ದೂರಿ ಮೆರವಣಿಗೆ ಆಯೋಜನೆ ಕೆಶಾಂತಪ್ಪ. ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆ ಜಿಲ್ಲೆಯಲ್ಲಿ ಸಮರ್ಪಕ ಅನುಷ್ಠಾನಕ್ಕೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಒತ್ತಾಯ. ಶ್ರೀರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಣೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಚರಣೆ. ಮತ್ತು ಅನೈತಿಕ ಸಂಬಂಧ ಶಂಕೆ, ಗುಡದನಾಳ ಗ್ರಾಮದಲ್ಲಿ ಹೆಂಡತಿಯನ್ನು ಕೊಂದ ಗಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್ ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್ ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್, ಆರ್ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮುನಾ ಸರ್ಕಸ್, ಡೈಲಿ 3 ಶೋಸ್. ಸ್ಥಳ ರಾಜ್ ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶಲ್ ರೋಡ್, ರಾಯಚೂರು.